ಫಸ್ಟ್ ನಾನ್ ಕ್ರೂ ಮೆಂಬರ್ ಈ ಸಿನಿಮಾನ ಓವರ್ ಆಲ್ ಪೂರ್ತಿ ನೋಡಿದ್ದು ಯಾರು? ಸುದೀಪ್ ಅವರು ಎವ್ರಿ ಸ್ಟಾರ್ ಇಸ್ ಬಾರ್ನ್ ಇನ್ 10 years ಅಂತಾರೆ. 25 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಅಲ್ಲಿ ಕಿಚ್ಚ ಇಲ್ಲಿ ಅದೊಂದು ಸೂಚನೆ ತರ ಬಂದಿದೆ ಅಲ್ಲ. ಆಮೇಲೆ ಮೈಸೂರ್ ಬೇಸ್ಡ್ ಸ್ಟೋರಿ. I can say it's a character driven story, but at the same time the background of his life, the journey, everything together ನಿಮ್ಗೆ ಸ್ಟೋರಿನೂ ಇಷ್ಟ ಆಗುತ್ತೆ. ತುಂಬಾ ಒಂಥರ ವಿಭಿನ್ನವಾಗಿದೆ ಅದು. ಈ ಕ್ಯಾರೆಕ್ಟರ್ನ ನಿಮ್ಗೆ ಏನಾದ್ರು ಇಷ್ಟ ಆಗೋದು, ಅವ್ನು ಏನೇ ಜರ್ನಿ ಮಾಡೋದು ಇಷ್ಟ. ನೀವು ಹಿಸ್ಟ್ರಿಲಿ ಯಾವುದೇ ಸಿನಿಮಾ ಬಟ್ ಜನರಲಿ ಪ್ರೊಡ್ಯೂಸರ್ಸ್ ಕಾಂಬೋ ಕುತ್ಕೊಂಡು ಒಂದು ಫಿಲಮ್ ಪ್ರಮೋಟ್ ಮಾಡೋದಿದೆಯಲ್ಲ, ಇಟ್ ಇಸ್ ಲುಕಿಂಗ್ ನ್ಯೂ. That's nice. We want to give something new. The excitement is so much. ಥಿಯೇಟರ್ಗೆ ಒಂದು ಸಿನಿಮಾನ ಚೆನ್ನಾಗಿ ಪ್ಯಾಕೇಜ್ ಮಾಡ್ಕೊಂಡು ತೊಗೊಂಡು ಬಂದರೆ ಸಿನಿಮಾ ಚೆನ್ನಾಗಿದ್ರೆ ಸಾಕಾ ಅಥವಾ ಬೇರೆ ಏನಾದ್ರು ಮಾಡಬೇಕಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಮ್ಯಾಂಗೋ ಪಚ್ಚ ಸಿನಿಮಾ ತಂಡದಿಂದ ನಿರ್ಮಾಪಕರಾಗಿರುವಂತಹ ಪ್ರಿಯಾ ಸುದೀಪ್ ಅವರು, ಕಾರ್ತಿಕ್ ಗೌಡ ಅವರು ಹಾಗೆ ಯೋಗಿ ಜೀರಾಜ್ ಅವರು ಇದ್ದಾರೆ. ವೆಲ್ಕಮ್ ಟು ಶೋ ಸರ್. ಶೋ ಮ್ಯಾಮ್, ವೆಲ್ಕಮ್ ಟು ಶೋ. Thank you so much. ಹೇಗಿದ್ರೆ ಎಲ್ರು? ಚೆನ್ನಾಗಿದೆ. ನೀವು? ನಾನು ಸೂಪರ್ ಆಗಿದ್ದೀನಿ. ನಾನು ಸುಮ್ಮನೆ ಅಂದ್ರೆ ಪ್ರಿಪೇರ್ ಆಗ್ತಾ ಇದ್ದೆ ಮ್ಯಾಂಗೋ ಪಚ್ಚಾಗೆ. 25 ವರ್ಷದ ಹಿಂದೆ ಅಂದ್ರೆ 2001ರಲ್ಲಿ ಹುಚ್ಚ ಬಂತು. ಆಗ ಹುಚ್ಚ ಫಿಲಮ್ ಅಲ್ಲಿ ಇದ್ದ ಟೈಟಲ್ ಕಿಚ್ಚ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯ್ತು ಅಂಡ್ ಇವತ್ತು ಮನೆ ಮಾತಾಗ್ಬಿಟ್ಟಿದೆ. ಅಂಡ್ ಆಫ್ಟರ್ 25 years ಮ್ಯಾಂಗೋ ಪಚ್ಚ. ಸೊ ಇಲ್ಲಿ ಪಚ್ಚ ಆಗಿ ಬರ್ತಾ ಇದ್ದಾರೆ. ಇದು ರಿಲೇಟಬಿಲಿಟಿನ ಇಲ್ಲ ಅಂತಂದ್ರೆ ಕಾನ್ಶಿಯಸ್ ಡಿಸಿಷನ್ ಪಚ್ಚ ಅನ್ನೋ ಹೆಸರು ಆ ಟೈಟಲ್ ಕಿಚ್ಚಾಗೂ ರಿಲೇಟ್ ಆಗುತ್ತೆ ಅಂತ ಇಟ್ಕೊಂಡಿದ್ದ ಅಥವಾ ಹಂಗೆ ಕಥೆಲೆ ಕೂಡ್ ಬಂದಿತ್ತು? ಓಕೆ, ಪ್ರಶಾಂತ್ ಅನ್ನೋ ಹೆಸರಲ್ವಾ? ಪ್ರಶಾಂತ್ ಅನ್ನೋ ಪಚ್ಚ ಅಂತ ಅಡ್ಡ ಹೆಸರು. ತುಂಬಾ ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಪ್ರಶಾಂತ್ ಅನ್ನೋ ಪಚ್ಚಿ ಪಚ್ಚ ಅನ್ನೋದು ಸ್ವಲ್ಪ. ಇನ್ಫ್ಯಾಕ್ಟ್ ಐ ಆಲ್ಸೋ ಹ್ಯಾವ್ ಅ ಫ್ರೆಂಡ್ ಬೈ ದಟ್ ನೇಮ್. ಓಕೆ, ಸೊ ಅದಕ್ಕೆ ಬಂದಿದೆ. ಆಮೇಲೆ ಓಕೆ ಕರೆಕ್ಟ್, ಕಿಚ್ಚ ಪಚ್ಚ ರೈಮಿಂಗ್ ಪ್ರಾಸಪದ್ಯಗಳಲ್ವಾ ಅಂತ. ಅದು ಅಂದ್ರೆ ಎವ್ರಿ ಸ್ಟಾರ್ ಇಸ್ ಬಾರ್ನ್ ಇನ್ 10 years ಅಂತಾರೆ. 25 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಅಲ್ಲಿ ಕಿಚ್ಚ ಇಲ್ಲಿ ಪಚ್ಚ ಅದೊಂದು ಸೂಚನೆ ತರ ಬಂದಿದೆ ಅಲ್ಲ. ಹೌದು, ಬಹಳ ಆಕಸ್ಮಿಕವಾಗಿ ಬಂದಿದ್ದು. ಆಮೇಲೆ ಮೈಸೂರ್ ಬೇಸ್ಡ್ ಸ್ಟೋರಿ ಇದು. ತುಂಬಾ ಜನ ಹೇಳಿದ್ರು ನಂಗೆ ಪ್ರಶಾಂತ ಅಂತ ಒಂದು ಹೆಸರು ಬಹಳ ಕಾಮನ್ ಅಂತೆ ಮೈಸೂರು. ಸೊ ಹಾಗೆ ನಮ್ಮ ವಿವೇಕ್ ಅವ್ರು ಬರ್ದಿದ್ದ ಕಥೆಯಲ್ಲಿ ಯಾವಾಗ್ಲೂ ಬರ್ದಿದ್ದವರು ಪ್ರಶಾಂತ ಅಂತಾನೆ ಇತ್ತು. ಬಟ್ ಅದೆಲ್ಲ ಒಂದು ರೀತಿಯಲ್ಲಿ ಒಂದ್ ಟೈಮ್ ಅಲ್ಲಿ ಕೂಡ್ ಬಂತಲ್ಲ, ಅದು ಒಂದು ಒಳ್ಳೆ ಸೂಚನೆ ತರ ಅನ್ಸುತ್ತೆ ನಂಗೆ. ಅಂಡ್ ಈಗ ಟ್ರೈಲರ್ ನೋಡಿದ್ಮೇಲೆ ಸುಮಾರು ಜನ ಕಮೆಂಟ್ಸ್ ಅಲ್ಲೂ ನೋಡ್ತಾ ಇದ್ದೆ. ಅಂಡ್ ಸುಮಾರು ಜನ ಹೇಳಿದ್ದು ಸುದೀಪ್ ಅವ್ರ ತರಾನೇ ಕಾಣಿಸ್ತಾರೆ, ವಾಯ್ಸ್ ಸುದೀಪ್ ಅವ್ರ ತರಾನೇ ಅನ್ಸುತ್ತೆ. ಅಂಡ್ ಆಕ್ಟಿಂಗ್ ಅಲ್ಲೂ ಕೆಲವೊಂದು ಆಂಗಲ್ಸ್ ಎಲ್ಲ ಸುದೀಪ್ ಅವ್ರ ತರಾನೇ ಕಾಣ್ತಾರೆ ಅಂತ. ಸೊ ನಿಮಗೆ ಆಫ್ ದ ಕ್ಯಾಮ್ರಾ ಕೂಡ ಮ್ಯಾಂಗೋ ಪಚ್ಚ ಮಾಡೋದಕ್ಕಿಂತ ಮುಂಚೆ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿರ್ತಾರ. ಸೊ ಆ ಒಂದಷ್ಟು ಹೋಲಿಕೆಗಳಿತ್ತ ಅಥವಾ ಅದು ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಹಿ ವಾಸ್ ಪ್ರಿಪೇರ್ಡ್ ಇನ್ ಸಚ್ ಎ ವೇನಾ? ಇಲ್ಲ, ಎಷ್ಟೋ ಸತಿ ಅವನ್ ಸುಮ್ನೆ ಕೂತಿರ್ಬೇಕಾರೆ ದೀಪು ಅಂತ ಕರಿತಿದ್ವಿ ನಾವು. ಅಂದ್ರೆ ವಿ ಯೂಸ್ ಟು ಗೆಟ್ ಮಿಸ್ಟೇಕನ್ ಅಟ್ ಹೋಮ್. ದೀಪು ಕೂತಿದಾರ, ಸಂಚಿತ್ ಕೂತಿದಾರ, ಸಡನ್ ಆಗಿ ಒಂದ್ ಬೆಳಕಿಂದ ಅವ್ನ್ ಒಳಗ್ ಬಂದ್ರೆ ನಮಗೆ ಒಂದೊಂದ್ಸತಿ ಯೂಸ್ ಟು ಗೆಟ್ ಕನ್ಫ್ಯೂಸ್ಡ್ ಯಾರು ಬಂದಿರೋದು ಅಂತ. ಅಟ್ ಒನ್ ಪಾಯಿಂಟ್ ಬೋತ್ ಆಫ್ ದೆಮ್ ಹ್ಯಾಡ್ ದ ಸೇಮ್ ಹೇರ್ ಸ್ಟೈಲ್, ವಾಯ್ಸ್ ಹಂಗೆ ಇದೆ, ಬಿಲ್ಡ್ ಹಂಗೆ ಇದೆ, ಎವ್ರಿಥಿಂಗ್ ವಾಸ್ ಸೋ ಅಲೈಕ್. ಸೊ ನಮಗೆ ಅದು ಯಾವಾಗ್ಲೂ as soon as he hit puberty, his voice changed and ಅಯ್ಯೋ ಎಷ್ಟು ದೀಪು ತರ ಆಗ್ತಾ ಇದ್ದಾನೆ ಅಂತ ನಾವು ಯಾವಾಗ್ಲೂ ಮಾತಾಡ್ಕೊಂತ ಇರ್ತಿದ್ವಿ ಮನೇಲಿ. ಅಂಡ್ ಫೈನಲಿ ಅವರು ಇಂಥ ಒಂದು ನಿರ್ಧಾರ ತಗೊಂಡಾಗ ನಾನು ಸರಿ ಮುಂದೆ ಬರ್ತೀನಿ ಅಂತ ಹೇಳಿದಾಗ we were so happy. ಹೂಗಂತೂ ಐ ಥಿಂಕ್ he was the happiest. ಓಕೆ, ಅಂಡ್ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ಕೊಲಾಬರೇಷನ್ಸ್ ಗಳಾಗೋದು ಆಗ್ತಾ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಕೊಲಾಬರೇಷನ್ ಒಂಥರ ನಿಮ್ದು ಮತ್ತೆ ಕಾರ್ತಿಕ್ ಅವ್ರದ್ದು ಕೊಲಾಬರೇಷನ್ ಲವ್ ಸ್ಟೋರಿ ನಡೀತಾನೆ ಇದೆ ಆಗಿಂದ ಈಗ. ಬಟ್ ಸೊ ಅಂದ್ರೆ ಆ ತರದ ಕೊಲಾಬರೇಷನ್ಸ್ ಇಸ್ ವೆರಿ ರೇರ್ ಕೊಲಾಬರೇಷನ್, ಎಸ್ಪೆಷಲಿ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ. ಬಿಕಾಸ್ ಒಂದ್ ಸಿನಿಮಾ ಮಾಡ್ಬೋದು, 2 ಸಿನಿಮಾ ಮಾಡ್ಬೋದು. ಈ ಜಾಯಿಂಟ್ ವೆಂಚರ್ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದೆಯಲ್ಲ, ವಾಟ್ ಈಸ್ ದಿ ಪ್ರೋಟೋಕಾಲ್ ಒಂದ್ ಸಿನಿಮಾನ ಓಕೆ ಮಾಡೋದಕ್ಕೆ ನಿಮ್ಮಿಬ್ರ ಕಡೆಯಿಂದ? ಅಂಡ್ ನೀವಿಬ್ರು ನೋಡುವಂತಹ ವಿಷನ್ ಏನು, ಒಂದ್ ಸಿನಿಮಾನ ಹೇಗೆ ತಲುಪಿಸ್ಬೇಕು, ಹೇಗಾಗತ್ತೆ ಅಂತ? ಸೊ ನಮ್ಮಿಬ್ಬರ ಬಗ್ಗೆ ಕೇಳ್ತೀರಾ? ನಿಮ್ಮಿಬ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಇಲ್ಲ, ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಡಿಸ್ಟ್ರಿಬ್ಯೂಷನ್. ಬಿಕಾಸ್ ನಾನು ಫಸ್ಟ್ ಡೈರೆಕ್ಟರ್ ಆಗಿದ್ದೆ. ಆಮೇಲೆ ಅವರು ಪ್ರೊಡಕ್ಷನ್ಸ್ ಹೊಂಬಾಳೆಯಲ್ಲಿ. ಸೊ ಹಂಗಾಗಿ ನಾವು ಇಬ್ರು ಸೇರಿ ಜಂಟಿಯಾಗಿ ಮಾಡಿದ್ದು ಡಿಸ್ಟ್ರಿಬ್ಯೂಷನ್ ಫಸ್ಟ್. ಅದಾದ ಸುಮಾರು ಸಿನಿಮಾಗಳಾದ್ಮೇಲೆ ದೆನ್ ವಿ ಸ್ಟಾರ್ಟೆಡ್ ಅವರ್ ಪ್ರೊಡಕ್ಷನ್. ಸೊ ಹೇಳ್ದಂಗೆ ಪ್ರೊಡಕ್ಷನ್ಗೆ ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇಬ್ರು ಕತೆ ಕೇಳ್ತೀವಿ. ಆಬ್ವಿಯಸ್ಲಿ ಕತೆ ಕೇಳಿದ್ರೆ ನಮ್ಗೆ ಅನ್ಸುತ್ತಲ್ಲ ಇಬ್ರು, ಅಂದ್ರೆ ಆಲ್ಮೋಸ್ಟ್ ಏನಾದ್ರೆ ಇಬ್ರು ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಬಟ್ ಏನಂದ್ರೆ ಹೇಳ್ತಾರಲ್ಲ, ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಆ ತರ
ಬಟ್ ದೆನ್ ಆ ಜಗಳ ಅಷ್ಟೇ, ಸಿನಿಮಾಗೋಸ್ಕರ ಜಗಳ ಮಾಡ್ತೀವಿ ಅಷ್ಟು ಪರ್ಸನಲ್ ಆಗಿ ಜಗಳ ಮಾಡಲ್ಲ. ಸೊ ಹಾಗಾಗಿ ಒಂದ್ ಕಥೆನ ಇದೆ ಅಂದ್ರೆ ಇದ್ಯಾಕೆ ಹಿಂಗೆ ಅಂತ ಒಂದಷ್ಟು ಪ್ರಶ್ನೆಗಳು ಮಾಡ್ತೀವಿ. ಎರಡು ಒಂದಷ್ಟು ಡಿಸ್ಕಷನ್ ಆದ್ಮೇಲೆ ಒಟ್ಟಾರೆ ಒಂದು ಕಥೆನ ಓಕೆ ಮಾಡ್ತೀವಿ. ಸೊ ಹಂಗ್ ಮಾಡೋದು ನಾವು. ಸೊ ಅವರು ಕಥೆನ ಓದ್ತಾರೆ, ನಾನ್ ಕಥೆನ ಕೇಳ್ತೀನಿ. ಅಂದ್ರೆ ಯೂಶಲಿ ಐ ಲೈಕ್ ಟು ಲಿಸನ್ ಬಿಕಾಸ್ ಐ ವಾಂಟ್ ಸಿ ದ ಕಾನ್ಫಿಡೆನ್ಸ್ ಆಫ್ ದಟ್ ಪರ್ಸನ್. ಅಂದ್ರೆ ಅವ್ನು ಹೇಳ್ತಾರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂತ ನನ್ಗೆ ಗೊತ್ತಾಗಬೇಕಾದ್ರು ಹೆಂಗ್ ತೆಗಿತಾರೆ. ನನ್ನೊಂದು ವಿಷನ್ ಇರುತ್ತೆ, ಅವ್ರದೊಂದು ವಿಷನ್ ಇರುತ್ತೆ, ಬಟ್ ನೀವ್ ಹೇಳ್ದಾಗ ನನ್ಗೆ ಗೊತ್ತಾಗಬೇಕಲ್ಲ ಹೆಂಗ್ ತೆಗಿತಾರೆ ಅಂತ. ಸೊ ಹಂಗಾಗಿ ನಾನ್ ಕೇಳ್ತೀನಿ, ಅವರು ಓದ್ತಾರೆ. ಸೊ ಹಂಗೆ ಆ ಕಾಂಬಿನೇಷನ್ ಅಲ್ಲಿ ಏನೋ ವರ್ಕ್ ಆಗ್ತಿದೆ, ಹಂಗೆ ಚೆನ್ನಾಗಿದೆ. ಸೊ ಈ ಜರ್ನಿಯಲ್ಲಿ ಸುಮಾರು ಫಿಲ್ಮ್ಸ್ ಮಾಡ್ಕೊಂಡ್ ಬಂತೀರಾ. ವಾಟ್ ಇಸ್ ದಟ್ ಎಕ್ಸ್ ಫ್ಯಾಕ್ಟರ್ ಮ್ಯಾಂಗೋ ಪಚ್ಚ ಮಾಡ್ಲೇಬೇಕು ಅದು ನಿಮ್ ಪ್ರೊಡಕ್ಷನ್ ಅಲ್ಲಿ ವಿತ್ ದಿಸ್ ಜಾಯಿಂಟ್ ವೆಂಚರ್ ಅಂತ ಅನ್ಕೊಂಡಿದ್ದು? ಜಾಯಿಂಟ್ ವೆಂಚರ್ ಪಿಕ್ಚರ್ ಎಕ್ಸ್ ಫ್ಯಾಕ್ಟರಿ ಇದು ಕ್ಯಾರೆಕ್ಟರ್ ಪಚ್ಚ, ದ ಜರ್ನಿ ಆಫ್ ಪ್ರಶಾಂತ. ತುಂಬಾ ಕಡೆ ಅದು ನಿಮ್ಗೆ ಆ ಕ್ಯಾರೆಕ್ಟರ್ ನಿಮ್ಗೆ ಸೆಳೆಯುತ್ತೆ. ಅಂದ್ರೆ ಯು ಲೈಕ್ ದಿ ಒನ್ಸ್. ನನ್ಗೊಂದು ನಂಬಿಕೆ ಇದೆ, ಒಂದು ಕಥೆ ಇದೆ, ಈ ಕ್ಯಾರೆಕ್ಟರ್ನ ನಿಮ್ಗೆ ಏನಾದ್ರು ಇಷ್ಟ ಆಗೋದು, ಅವ್ನು ಏನೇ ಜರ್ನಿ ಮಾಡೋದು ಇಷ್ಟ. ನೀವು ಹಿಸ್ಟ್ರಿಲಿ ಯಾವುದೇ ಸಿನಿಮಾ, ಆರ್ಟ್ಸ್ ಆಫ್ ಸಿನಿಮಾಸ್, ಇಫ್ ಯು ಲೈಕ್ ದ ಕ್ಯಾರೆಕ್ಟರ್ ಆಫ್ ದ ಹೀರೋ ಅಲ್ವಾ, ಅದು ನಿಮ್ಗೆ ಸೆಟ್ ಆಗ್ಬಿಟ್ರೆ ಅವ್ನು ಏನೇ ಆಗ್ಲಿ, ಬಿಕಾಸ್ ಯು ವಾಂಟ್ ದಟ್ ಕ್ಯಾರೆಕ್ಟರ್ ಟು ವಿನ್, ಯು ರೂಟ್ ಫಾರ್ ದಟ್ ಕ್ಯಾರೆಕ್ಟರ್. ಅವ್ನು ತಪ್ಪು ಮಾಡ್ಲಿ ಸರಿ ಮಾಡ್ಲಿ, ಯು ರೂಟ್ ಫಾರ್ ದಟ್ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನಂಗೆ ಬಹಳ ಇಷ್ಟ ಆಯ್ತು, ಪ್ರಶಾಂತ ಅನ್ನೋ ಒಂದು ಕ್ಯಾರೆಕ್ಟರ್. ದಟ್ಸ್ ದ ಎಕ್ಸ್ ಫ್ಯಾಕ್ಟರ್. ಅಂಡ್ ಅದಕ್ಕೆ ಸಂಚಿತ್ ಲಾಂಚ್ 100%. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿರೋದು. ಹೆಂಗಾಗಿದ್ದು ಅಂದ್ರೆ ಸಂಚಿತ್ ಅವ್ರನ್ನ ಲಾಂಚ್ ಮಾಡ್ಬೇಕು ಅಂದ್ಮೇಲೆ ಈ ಕತೆ ಹುಡುಕಿದ್ದ, ಇಲ್ಲ ಕತೆ ಹುಡುಕಿದ್ಮೇಲೆ ಸಂಚಿತ್ ಕಥೆನೂ ಇತ್ತು. ಓಕೆ, ಸಂಚಿತ್ ಒಂದು ಸಿನಿಮಾ ಮಾಡೋಣ ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಅಟ್ ಒನ್ ಡೇ ಐ ಥಿಂಕ್ ಧನಂಜಯ್ ಒಂದ್ಸತಿ ಯಾವುದೋ ಒಂದು ಡಿಸ್ಕಷನ್ ಅಲ್ಲಿ ಇದು ಸಂಚಿತ್ ಸೆಟ್ ಆಗತ್ತಲ್ವಾ ಅಂತ ನಮ್ದು ರೆಗ್ಯುಲರ್ ಧನು ಜೊತೆ ನಾನು ಅವನು ಮಾತಾಡ್ತಿರುವಾಗ ದೆನ್ ಮೇಡಮ್ಗೆ ಮತ್ತೆ ಸರ್ಗೆ ಹೋಗಿ, ಸರ್ ವಿ ವಾಂಟ್ ಟು ಡೂ ದಿಸ್ ಫಾರ್ ಸಂಚಿತ್ ಅಂತ. ಸಂಚಿತ್ ಕತೆ ಕೇಳಿ ಅವ್ನಿಗೆ ಇಷ್ಟ ಆದ್ರೆ ದೆನ್ ನಾವು ಕೇಳ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಹಂಗೆ ಆಗಿತ್ತು. ನಿಮ್ ಸೈಡ್ ಆಫ್ ಸ್ಟೋರಿ ಹೇಳಿ. ನೀವು ಸಂಚಿತ್ ಅವ್ರಿಗೆ ಯಾವ ತರದ ಸಿನಿಮಾ ಮಾಡ್ಬೇಕು ಅಂತ ಮನೆಯಲ್ಲಿ ಯೋಚನೆ ಮಾಡ್ತಿದ್ರಿ, ಅಂಡ್ ಹೌ ದಿಸ್ ಹ್ಯಾಪನ್? ಅಫ್ಕೋರ್ಸ್ ಅವನಿಗೆ ಯಾವ ತರ ಫಿಲ್ಮ್ ಇಷ್ಟನೋ ನಾನು ಅದಕ್ಕೆ ಐ ಆಮ್ ಆಲ್ವೇಸ್ ರೆಡಿ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಹಿಮ್. ಸೊ ಜಿಮ್ಮಿ ನಡಿಬೇಕಾದ್ರೆ ಕಾರ್ತಿಕ್ ಅವ್ರದ್ದು ಫೋನ್ ಬರುತ್ತೆ. ಅವ್ರು ಈ ತರ ಕತೆ ಕೇಳಿ ಧನಂಜಯ್ ಅವ್ರು ಹೇಳಿದ್ರು ಸಂಚಿತಿಗೆ ಸೂಟ್ ಆಗಿತ್ತು ಅಂತ. ಸಂಚಿತಿಗೆ ಇಷ್ಟ ಆಯ್ತು, ನಿಮ್ಮಿಬ್ಬರಿಗೂ ಇಷ್ಟ ಆಯ್ತು. ಸುದೀಪ್ ಅವ್ರಿಗೂ I don't know, it's more like being at the right place at the right time sort of a situation. It just happened all together and we were very happy. So we knew ಸ್ವಲ್ಪ ಟೈಮ್ ಆಗುತ್ತೆ ಜಿಮ್ಮಿ ಬರಕ್ಕೆ, ಬಿಕಾಸ್ ಸಂಚಿತ್ ಅವ್ರದೇ ಡೈರೆಕ್ಷನ್ ನಲ್ಲಿ ಜಿಮ್ಮಿ ಮಾಡಕ್ಕೆ ಅದು ನಿಂತಿಲ್ಲ, ನಡೀತದೆ ಇಲ್ಲ. that's definitely under production. We just thought we'll give it a break because ಅವನ್ ಇದ್ರಲ್ಲಿ ತುಂಬಾ ಎಕ್ಸೈಟೆಡ್ ಆಗಿದೆ. ಅಂಡ್ ತುಂಬಾ ತದ್ವಿರುದ್ಧವಾಗಿರೋ ಕ್ಯಾರೆಕ್ಟರ್ ಅದು, ಫ್ರಮ್ ವಾಟ್ ಹಿ ಈವನ್ ಲುಕ್ಸ್ ಇನ್ ಜಿಮ್ಮಿ. ಓಕೆ, ಸೊ ಅದು ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಟುಗೆದರ್ ಇಸ್ ಅ ವೆರಿ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ನಮಗೂ ಅನ್ಸ್ತು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತಲ್ಲ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ, ಯು ವಿಲ್ ಬಿ ಅ ಲಿಟಲ್ ಮೋರ್ ಕಂಫರ್ಟಬಲ್. ವೈ ಡೋಂಟ್ ಯು ಥಿಂಕ್ ಅಬೌಟ್ ದಿಸ್ ಫಿಲ್ಮ್ ಅಂತ. ಹಾಗಾಗಿ ವಿ ಡಿಸೈಡೆಡ್ ಟು ಡೂ ಮ್ಯಾಂಗೋ ಪಚ್ಚ. ಅಂಡ್ ಇನ್ನೊಂದು ಬ್ಯೂಟಿ ಆಫ್ ದ ಸ್ಟೋರಿ ಏನು ಅಂದ್ರೆ, ನಮ್ಗೆ ಸ್ಟೋರಿ ತುಂಬಾ ಇಷ್ಟ ಆಯ್ತು, ಬಟ್ ಅದ್ರ ಒಟ್ಟಿಗೆ ಹಿಸ್ ಕ್ಯಾರೆಕ್ಟರ್ ಆರ್ಕ್, ಐ ಕ್ಯಾನ್ ಸೇ ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ, ಬಟ್ ಅಟ್ ದ ಸೇಮ್ ಟೈಮ್ the background of his life, the journey, everything together. ನಿಮ್ಗೆ ಸ್ಟೋರಿನೂ ಇಷ್ಟ ಆಗುತ್ತೆ, ತುಂಬಾ ಒಂಥರ ವಿಭಿನ್ನವಾಗಿದೆ ಅದು. ಸೊ ಅಂಥದ್ದೊಂದು ಸ್ಟೋರಿ ಬರೋದು ಬಹಳ ಅಪರೂಪ, where the characters also given so much of importance, where he is driving through the story. ಸೊ ನಾವು ಆ ಕಥೆನ ಸ್ಟಾರ್ಟ್ ಮಾಡಿ ಎಂಡ್ ತನಕ ನಾವು ಪಚ್ಚನ್ ಕಣ್ಣಿಂದಾನೇ ನೋಡ್ತಾ ಇರೋ ಸ್ಟೋರಿ ಇದು. ಆದ್ರೂ ನಮ್ಗೆ ತುಂಬಾ ಟಚ್ ಆಗಿದೆ. ಸೊ ನಮ್ಗೆ ಅದು ತುಂಬಾ ಇಷ್ಟ ಆಯ್ತು. ದ ಕಾಂಬಿನೇಷನ್ ವಾಸ್ ಸೋ ರೇರ್. ವಿ ಥಾಟ್ ಇಟ್ ವಾಸ್ ದ ರೈಟ್ ಫಿಲ್ಮ್ ಫಾರ್ ಹಿಸ್ ಲಾಂಚ್. ಅಂಡ್ ಸುದೀಪ್ ಅವರು ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ಬಾಯ್ಸ್ ಸಿನಿಮಾ ಅಂತಂದ್ರೆ ಒಂದು ಕ್ಯಾಮಿಯೋ ಆದ್ರೂ ಮಾಡಿ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ, ಅಥವಾ ಫಿಲ್ಮ್ ಪ್ರಮೋಟ್ ಮಾಡೋ ಲೆವೆಲೆಲ್ಲ ಬರ್ತಿರ್ತಾರೆ. ಮ್ಯಾಂಗೋ ಪಚ್ಚ ಅಂತ ಬಂದ ತಕ್ಷಣ ಇಲ್ಲಿ ಕೂಡ ಅವ್ರ ಕ್ಯಾಮಿಯೋ ಅಪಿಯರೆನ್ಸ್ ಏನಾದ್ರು ಕಾಣ್ಬೋದಾ, ಅಥವಾ ವಾಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್ ಇಲ್ಲಿ? ಕ್ಯಾಮಿಯೋ ಇಸ್ ಅ ವೆರಿ ಟ್ರಿಕಿ ಥಿಂಗ್. ಇದರಲ್ಲಿ ನಮಗೆ ಅದ್ರ ಅವಶ್ಯಕತೆ ಅನ್ಸ್ಲಿಲ್ಲ. ಸೊ ಸಿಂಪ್ಲಿ ಫಾರ್ ದ ಸೇಕ್ ಆಫ್ ಪುಟಿಂಗ್ ಸುದೀಪ್, ಏನಂದ್ರೆ ಅವ್ರಿಗೂ ಅದು ಒಂದು ನ್ಯಾಯ ಇರಬೇಕು, ಆ ಕ್ಯಾರೆಕ್ಟರ್ಗೂ ಆ ಸ್ಟೋರಿಗೂ ಅದು ಒದಗಿಸ್ಬೇಕಲ್ಲ. ದಿಸ್ ಹ್ಯಾಸ್ ಟು ಆಲ್ ಕಮ್ ಟುಗೆದರ್. ಸೊ ಸಿಂಪ್ಲಿ ಫಾರ್ ದ ಸೇಕ್ ಆಫ್ ಶೋಯಿಂಗ್ ಸುದೀಪ್ ನಾವು ಅದನ್ನ ತಗೊಂಡಿಲ್ಲ. ಅಂಡ್ ಹಿ ಈಸ್ ಆಲ್ಸೋ ವೆರಿ ಕಂಫರ್ಟಬಲ್ ವಿತ್ ದಟ್. ಪ್ಲಸ್ ಇದನ್ನ ಅವನದೇ ಆದ ಒಂದು ರೀತಿಲಿ ಅವ್ನು ತಗೊಂಡು ಹೋಗಿದ್ದಾನೆ ಮುಂದೆ ಸಂಚಿತ್.
ಅಂಡ್ ಅದರ ಅವಶ್ಯಕತೆ ಇರಲಿಲ್ಲ. ಈಸ್ ಡನ್ ಇಟ್ ಸೋ ಬ್ಯೂಟಿಫುಲಿ. ಅದನ್ನ ಸಿಂಗಲ್ ಹ್ಯಾಂಡೆಡ್ಲಿ, ಅಫ್ಕೋರ್ಸ್ ಟೀಮ್ ಎಫರ್ಟ್ ಇದೆ. ಆಲ್ ದ ಕೋ ಕ್ಯಾರೆಕ್ಟರ್ಸ್ ಹ್ಯಾವ್ ಎನ್ಹ್ಯಾನ್ಸ್ಡ್ ಪಚ್ಚ. ಸೊ ವಿತ್ ಆಲ್ ಆಫ್ ದಟ್ ಟುಗೆದರ್ ಪಚ್ಚ ಮಾತ್ರ ನಮಗೆ ಮನ್ಸಲ್ಲಿ ಉಳಿದೋಗುತ್ತಾನೆ. ಸೊ ನಮಗೆ ಅವಶ್ಯಕತೆ ಅನ್ಸ್ಲಿಲ್ಲ. ಬಟ್ ಆದ್ರೂ ಸುದೀಪ್ ಅವರು ಅವ್ರದ್ದು ಪ್ರೆಸೆನ್ಸ್ ಇದೆ ಫಿಲ್ಮ್ ಅಲ್ಲಿ. ಓಕೆ. ಯಾವ ರೀತಿ ಅಂತ ಇದು ನೀವು ಆನ್ಲಿ ನೋಡಿ. ಪ್ರೆಸೆಂಟ್. ಯಾವ ರೀತಿಯಿಂದ ಸಿನಿಮಾದಲ್ಲಿ ನೋಡ್ಬೇಕಾ? ನಿಮಗೆ ಗೊತ್ತಾಗುತ್ತೆ. ಓಕೆ. ಅಂಡ್ ನೀವು ಫ್ರಂಟ್ ಎಂಡ್ ಅಲ್ಲಿ ಪ್ರಮೋಷನ್ಗೆಲ್ಲ ಇಳಿದು ಇಟ್ ಇಸ್ ಲುಕಿಂಗ್ ಸೋ ಗುಡ್. ಅಂದ್ರೆ ಓಕೆ, ನಮ್ದೊಂದು ಸಿನಿಮಾ ಆಗಿದೆ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ವಾಲಂಟರಿ ನಾನು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬರೋದಕ್ಕೆ ಹೌ ಯು ಮೇಡ್ ಯುವರ್ ಮೈಂಡ್? ಬಿಕಾಸ್ ಇದಕ್ಕೆ ಆರಾಮಾಗಿ ಹೀರೋ ಹೀರೋಯಿನ್ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು, ನಾರ್ಮಲ್ ಫಿಲ್ಮ್ ಇಂಟರ್ವ್ಯೂಸ್ ಸರಣೆ ಹೋಗ್ಬೋದು ಅಂತ ಇರುತ್ತೆ. ಬಟ್ ಜನರಲಿ ಪ್ರೊಡ್ಯೂಸರ್ಸ್ ಕಾಂಬೋ ಕುತ್ಕೊಂಡು ಒಂದು ಫಿಲಮ್ ಪ್ರಮೋಟ್ ಮಾಡೋದಿದೆಯಲ್ಲ, ಇಟ್ ಇಸ್ ಲುಕಿಂಗ್ ನ್ಯೂ. That's nice. We want to give something new. That was our intention, first of all. I'm very camera shy, so I prefer to stay behind the cameras. But now the excitement is so much. ಜನಕ್ಕೆ ಎಷ್ಟೋ ಹೇಳೋದಿದೆ. ಸಂಚಿತ್ ಬಗ್ಗೆ ಹೇಳ್ಬೇಕು ನಾವು. ಸಂಚಿತ್ ನಾವು ಫಸ್ಟ್ ಪರದೆ ಮೇಲೆ ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ ಅಫ್ಕೋರ್ಸ್ he is going to be available to media to speak. But ಸಂಚಿತ್ is also very shy. ಅವನ ಬಗ್ಗೆ ಜಾಸ್ತಿ ಹೆಚ್ಚಿಗೆ ಮಾತಾಡಲ್ಲ. So we thought we were the right people because we've been through this journey with him. ಅವನ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನಾವು we can tell the audience what we felt about the movie, about the characters, and then we'll take a back seat. Plus generally ಒಂದು ಕುತೂಹಲ ಕೂಡ ಇದೆ. ಈಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ದೇರ್ ಲವ್ ಫಾರ್ ಸುದೀಪ್. ದೇ ವಾಂಟ್ ಟು ನೋ ನಾನ್ ಏನಕ್ಕೆ, ಆಲ್ ದೀಸ್ ಕ್ವೆಶ್ಚನ್ಸ್ ದಟ್ ಯುರ್ ಆಸ್ಕಿಂಗ್ ಮೀ ನೌ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಕ್ ಅವ್ರಿಗೂ ಒಂದು ಆಸೆ. ಸೊ ಐ ಆಮ್ ಹಿಯರ್. ದಿಸ್ there's so much to talk about ಅಲ್ವಾ? ಪ್ರತಿಯೊಂದು ಸಿನಿಮಾ ಟೈಟ್ಲ್ ಕೇಳಿದ್ರು ಅದ್ರಲ್ಲಿ ಏನೋ ಒಂದು ಶಾಪ್ ನೋಡ್ ತರ ಕುಡಿಯುತ್ತೆ, ಒಬ್ಬೊಬ್ರಿಗೆ ಒಂದೊಂದು ನಾಸ್ಟಾಲಜಿ ಫೀಲ್ ಕೊಡುತ್ತೆ. ಸೊ ಮ್ಯಾಂಗೋ ಪಚ್ಚ ಅನ್ನೋ ಟೈಟ್ಲ್ ಫಸ್ಟ್ ಟೈಮ್ ನೀವು ಕೇಳಿದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಟುವರ್ಡ್ಸ್ ಇಟ್? ಅಂಡ್ ಆ ಟೈಟ್ಲ್ ಕೇಳಿದ ತಕ್ಷಣ ನಿಮ್ಗೆ ಜ್ಞಾಪಕ ಬಂತು ಅಥವಾ ನಿಮ್ಗೇನು ಹೊಳಿತು? ಆಕ್ಚುಲಿ ಸುಮಾರು ಟೈಟ್ಲ್ಗಳು ಆಕ್ಚುಲಿ ಯೋಚನೆ ಮಾಡಿದ್ವಿ ಮೊದಲು ಮುಂಚೆ. ಬಟ್ ಅದಾದ ನಂತರ ಅಲ್ಲ, ತುಂಬಾ ಒಂಥರ ವಿಭಿನ್ನವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಮ್ಯಾಂಗೋ ಅನ್ನೋದು ಸಪರೇಟ್, ಪಚ್ಚ ಅನ್ನೋದು ಸಪರೇಟ್. ಅವಾಗ ಹೇಳ್ದಂಗೆ ಅವರು ಪ್ರಶಾಂತ್ ಅನ್ನ ಕ್ಯಾರೆಕ್ಟರ್ಸ್ ಅದು ಪಚ್ಚ ಅನ್ನೋದು. ಸೊ ಹಂಗಾಗಿ ಮ್ಯಾಂಗೋ ಅನ್ನೋದು ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಂತ ಈಗ. ಸೊ ಮ್ಯಾಂಗೋ ಮತ್ತು ಪಚ್ಚನ ಎರಡು ಸೇರ್ಸ್ ಮಾಡ್ರೆ ಹೆಂಗಿರುತ್ತೆ ಅಂದಾಗ ಒಂಥರ ಬೇರೆ ಹೊಸ ಸೌಂಡಿಂಗ್ ಇತ್ತು. ಯೂಶಲಿ ಮ್ಯಾಂಗೋ ಅಥವಾ ಯೂಶಲಿ ಬರಲ್ಲ ಹತ್ರ. ಮ್ಯಾಂಗೋ ಪಚ್ಚ ಅಂದ್ರೆ ಸಡನ್ ಆಗಿ ಏನಪ್ಪ ಇದು ಮ್ಯಾಂಗೋ ಪಚ್ಚ ಅಂದ್ರೆ ಸುಮಾರು ಜನ ಕೇಳಿದಾರೆ ಆಕ್ಚುಲಿ ವಾಟ್ ಇಸ್ ಮ್ಯಾಂಗೋ ಪಚ್ಚ ಅಂತ. ಸೊ ಸಿನಿಮಾ ನೋಡ್ರೆ ನಿಮಗೂ ಗೊತ್ತಾಗುತ್ತೆ ಪಚ್ಚ. ಅದಕ್ಕೆ ಅರ್ಥನೇ ಇರೋಲ್ಲ ಆಕ್ಚುಲಿ. ಸೊ ಪಚ್ಚ ಹೇಗೆ ಮ್ಯಾಂಗೋ ಪಚ್ಚ ಅದ ಅಂತ ಅದೇ ಕತೆ ಇದು. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ ಒಂಥರ. ಆಮೇಲೆ ಹೇಳ್ದಂಗೆ ಅವಾಗಲೇ ಕಿಚ್ಚ. ಸೊ ಇಟ್ ವಾಸ್ ಆಲ್ ಕೋಇನ್ಸಿಡೆನ್ಸ್. ಇಟ್ ವಾಸ್ ನಾಟ್ ಡೆಲಿಬ್ರೇಟ್ಲಿ ಏನೋ ಅಲ್ಲಿ ಕಿಚ್ಚ ಇತ್ತು ಪಚ್ಚ ಹಾಕ್ಬಿಡೋಣ ಅಂತ ಇರಲಿಲ್ಲ. ಮೊದಲೇ ಬರ್ದಿದ್ರು ಡೈರೆಕ್ಟರ್ ಕತೆ. ಐ ಮೀನ್ ಕ್ಯಾರೆಕ್ಟರ್ ಹೆಸರು ಪ್ರಶಾಂತ್. ಅವ್ರ ಫ್ರೆಂಡ್ಸ್ ಎಲ್ಲ ಪಚ್ಚ ಪಚ್ಚ ಅಂತ ಯೂಶಲಿ ಮೈಸೂರು ಕರೆಯೋತರ ಬರ್ದಿದ್ರು. ಸೊ ಹಂಗಾಗಿ ಮ್ಯಾಂಗೋ ಪಚ್ಚ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅಂದ್ರೆ ಚೆನ್ನಾಗಿದೆಯಲ್ಲಪ್ಪ ಅಂದ್ರೆ ನ್ಯೂ ಜೆನ್ಸಿ ಕ್ರೌಡ್ಗೆ ಮ್ಯಾಂಗೋ ಪಚ್ಚ ಅಂತ ತಕ್ಷಣ ಎರಡೂ ಇದೆ, ಇಂಗ್ಲಿಷು ಇದೆ ಕನ್ನಡನೂ ಇದೆ. ಸೊ ಆತರ ಇಷ್ಟ ಆಯ್ತು ನಮ್ಗೆ. ಓಕೆ. ಅಂಡ್ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ನೀವು ಹೇಳಿ, ಅಂದ್ರೆ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿಲ್ಲ ಅಂತ ಒಂದು ವರ್ಗ ಮಾತಾಡುತ್ತೆ, ಅಂಡ್ ಆಡಿಯನ್ಸ್ ಕೇಳಿದ್ರೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಅವರು ಹೇಳ್ತಾರೆ. ಎರಡೂ ಕರೆಕ್ಟೇ ಇನ್ ಇಟ್ಸ್ ಓನ್ ವೇ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ 10 ವರ್ಷದಿಂದ ನೀವು ಫಿಲಮ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರೊಡ್ಯೂಸ್ ಮಾಡ್ಕೊಂಡು ಬಂದಿದ್ದೀರಾ. ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್? ಥಿಯೇಟರ್ಗೆ ಒಂದು ಸಿನಿಮಾನ ಚೆನ್ನಾಗಿ ಪ್ಯಾಕೇಜ್ ಮಾಡ್ಕೊಂಡು ತೊಗೊಂಡು ಬಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಸಾಕಾ ಅಥವಾ ಬೇರೆ ಏನಾದ್ರು ಮಾಡಬೇಕಾ? ಫಸ್ಟ್ ಕೋರ್ ಯಾವ್ದಕ್ಕಾದ್ರೂ ಕೋರ್ ಕರೆಕ್ಟ್ ಆಗಿರ್ಬೇಕಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ನೀವು ಏನೇ ಮಾರ್ಕೆಟಿಂಗ್ ಮಾಡ್ಲಿ, ಏನೇ ಅವೇರ್ನೆಸ್ ತಂದ್ರು ಫಸ್ಟ್ ಡೇ ರಿಪೋರ್ಟ್ ಏನಾದ್ರು ಓಕೆ ಅಥವಾ ಚೆನ್ನಾಗಿಲ್ಲ ಅಂತ ಏನಾದ್ರು ಬಂದ್ರೆ 100% ಪೀಪಲ್ will not come. Word of mouth, trailer. These are the first two important factors for a film to work ಅಂತ ನಾನು. ಸಿನಿಮಾ ಚೆನ್ನಾಗಿದ್ರೆ ಟ್ರಾವೆಲ್ಸ್ ಫಾಸ್ಟರ್. ಈಗ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಒಬ್ಬ ಮನುಷ್ಯ ವೆನ್ ಈಸ್ ಕಮಿಂಗ್ ಔಟ್ ಆಫ್ ಥಿಯೇಟರ್ ಅಲ್ಲ 100 ಜನಕ್ಕೆ ಮೆಸೇಜ್ ಮಾಡಿದ್ರೆ ಈ ಪಿಕ್ಚರ್ ಅವ್ರು ನೋಡೋದು ಸಖತ್ತಾಗಿದೆ ಅಂತ. ಸೊ ಇಟ್ ಟ್ರಾವೆಲ್ಸ್ ವೆರಿ ಫಾಸ್ಟ್. ಸಿನಿಮಾ ಚೆನ್ನಾಗಿ ಇವನ್ ಇಫ್ ಇಟ್ ಇಸ್ ನಾಟ್ ಆಲ್ಸೋ ಇಟ್ ಟ್ರಾವೆಲ್ಸ್. ಪ್ಲೀಸ್ ಅವಾಯ್ಡ್ ದಿಸ್ ಫಿಲ್ಮ್, ಡೋಂಟ್ ಗೋ ಅನ್ನೋದು. ಚೆನ್ನಾಗಿದ್ರೆ 5 ಜನಕ್ಕೆ ಹೇಳಿದ್ರೆ, ಚೆನ್ನಾಗಿಲ್ಲ 100 ಜನಕ್ಕೆ ಹೇಳ್ಬಿಡ್ತಾರೆ. ಅಲ್ಲ, ಎರಡೂ ಹೇಳಿರ್ತಾರೆ. ಹೌ ಮೆನಿ ಪೀಪಲ್ ಪಿಕ್ ಫ್ರಮ್ ದಟ್ ಮ್ಯಾಟರ್ಸ್ ಅಲ್ವಾ. ಬಟ್ ನನ್ಗೆ ಪಿಕ್ಚರ್ ಚೆನ್ನಾಗಿರೋ ಬಂದಿದ್ದಾರೆ ಸರ್. ಏನಾಗುತ್ತೆ ಗೊತ್ತಾ, ಸಿ ಐ ಡೋಂಟ್ ಲೈಕ್ ಪೀಪಲ್ ಮೀನ್ಸ್ ಇಟ್ಸ್ ನಾಟ್ ರೈಟ್ ವೆನ್ ಪೀಪಲ್ ಸಿಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂಡ್ ನನ್ನ ಸಿನಿಮಾಗೆ ಜನ ಬರ್ತಿಲ್ಲ, ಸಿನಿಮಾಗೆ ಜನ ಬರ್ತಿಲ್ಲ, ಆ ಕಡೆ ತಪ್ಪಿಸಿಲ್ಲ ಅನ್ನೋದೆಲ್ಲ ಡಿಫ್ರೆಂಟ್. ದೇರ್ ಇಸ್ ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ರಿಕ್ವೆಸ್ಟ್ ದಿ ಆಡಿಯನ್ಸಸ್. ನಿಮ್ಗೆ ಯಾವಾಗಾದ್ರೂ ಸಿನಿಮಾ ಚೆನ್ನಾಗಿ ರಿವ್ಯೂ ಬಂತು ಅಂದ್ರೆ ಶೆಲ್ಫ್ ಲೈಫ್ ಕಮ್ಮಿ ಥಿಯೇಟರ್ಸ್ ಅಲ್ಲಿ. ಇವತ್ತು ಒಳ್ಳೆ ರಿಪೋರ್ಟ್ ಬಂತು ಅಂದ್ರೆ ಕಮ್ ಸಿ ದ ಫಿಲ್ಮ್ ಫಾಸ್ಟರ್, ಅಂದ್ರೆ ಟೇಕ್ ನೋಟಿಸ್ ಆಫ್ ಇಟ್ ಫಾಸ್ಟರ್ ಅನ್ನೋದು ಒಂದು ಬಿಟ್ರೆ ನೀವು ಬರ್ತಿಲ್ಲ ಅನ್ನೋದೆಲ್ಲ ನಾನು ನಂಬೋದು ಇಲ್ಲ. ಐ ವಿಲ್ ನಾಟ್ ಬೈ ದಟ್ ಫಾರ್ ಎನಿಥಿಂಗ್. ಅದಲ್ಲ,
ಸಿನಿಮಾ ಬೇಗ ನೋಟಿಸ್ ಮಾಡಿ ಅನ್ನೋದು ಒಂದು ಬಿಟ್ರೆ ಇನ್ನೇನು ಇಲ್ಲ. ಬಿಕಾಸ್ ಟುಡೇ ನೀವು ಸೋಷಿಯಲ್ ಮೀಡಿಯಾ ಆಲ್ಗೊರಿದಮ್ಗಳು ಏನಿದೆ ಅಂದ್ರೆ, ಇವತ್ತು ನಾನು ಈ ವಾಸ್ ಬಗ್ಗೆ ನೋಡಿದ್ರೆ ನಾನು ನೆಕ್ಸ್ಟ್ 20-30 ಮಿನಿಟ್ಸ್ ಇಫ್ ಐ ಸ್ಕ್ರೋಲ್ ಬರೀ ಡಿಫ್ರೆಂಟ್ ವಾಸ್ ಬಗ್ಗೆನೇ ನನ್ಗೆ ಇದ್ದಿರುತ್ತೆ. ಸೊ ಇದ್ ಮಧ್ಯೆ ಒಂದು ಸಿನಿಮಾ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ನಿಮ್ಗೆ ಇಟ್ ಇಸ್ ಡಿಫಿಕಲ್ಟ್. ಇಟ್ ಇಸ್ ನಾಟ್ ದಟ್ ಈಸಿ ಟು ಆಲ್ಸೋ ಮೇಕ್ ಯು ರೀಚ್ ಅಲ್ವಾ. ಅದಕ್ಕೆ ನಾನು ಏನ್ ಕೇಳ್ತಿರೋದು, ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಕೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಅದಕ್ಕೊಂದು ಸಪೋರ್ಟ್ ಮಾಡಿ ಅನ್ನೋದು ಬಿಟ್ರೆ ಇನ್ ಏನು ಇಲ್ಲ. ಚೆನ್ನಾಗ್ ಬರ್ತಿಲ್ಲ ಅನ್ನೋದಲ್ಲ. ಸಿನಿಮಾ ಚೆನ್ನಾಗಿ ಬಂದವ್ರು ಸರ್. ಕನ್ನಡ ಬಗ್ಗೆ ತುಂಬಾ ಜನಕ್ಕೆ ಅಭಿಮಾನ ಇದೆ ನಮ್ಮ ಕನ್ನಡದವ್ರಿಗೆ. ಸೊ ನಮ್ಮ ಸ್ಟೇಟ್ ಅಲ್ಲೇ ಬೇರೆ ಪರಭಾಷೆ ಫಿಲ್ಮ್ಸ್ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂದ್ರೆ ನಮ್ ಕನ್ನಡಕ್ಕೆ ಇನ್ನು ಎಷ್ಟು ಪ್ರೀತಿ ಮಾಡ್ಬೋದು ಅವ್ರು. ಸೊ ಅದು ಹೇಳೋ ತಪ್ಪಾಗುತ್ತೆ ದಟ್ ಅವ್ರು ಬರಲ್ಲ ಅಂತ. ಖಂಡಿತವಾಗ್ಲೂ ಅವ್ರು ಹೆಗಲ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಇಫ್ ವಿ ಮೇಕ್ ಗುಡ್ ಫಿಲ್ಮ್ಸ್. ಸರಿ, ಬಿಕಾಸ್ ಸುಮಾರು ಜನಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ IT ವರ್ಕ್ ಮಾಡ್ತಿರೋ ನನ್ನ ಕೇಳಿದ್ರೆ ಯಾವ ಫಿಲಮ್ ಇದೆ ಚೆನ್ನಾಗಿರೋದು ಹೇಳು ನೀನು ನೋಡೋದಕ್ಕೆ ಅಂತ ನನ್ನ ಕೇಳಿದ್ರೆ, ಯಾವ ಫಿಲಮ್ ನೋಡಿದೆ ಅಂತ ಕೇಳಿದ್ರೆ ದಟ್ ಈಸ್ ದ ಕ್ವಶನ್ ವಿಚ್ ದೇರ್ ಶೂಟ್. ಅಂಡ್ ಆಲ್ಸೋ ಅದು ಹೇಗಾಗುತ್ತೆ ಗೊತ್ತಾ ಸರ್, ನಿಮ್ಗೆ ಹೆಂಗ್ ಅಭ್ಯಾಸ ತಪ್ಪೋಗುತ್ತೆ ಅಂತಂದ್ರೆ, ಈಗ ನನಗೊಂದು ಸಿನಿಮಾ ಬಿಟ್ಟು ನಾನ್ ಸಿನಿಮಾದ ಒಂದು ಪ್ರಪಂಚ ಇದೆ. ಫ್ರೆಂಡ್ಸ್ ಇರೋದು ಒಂದು ಅಷ್ಟು ವರ್ಷದಿಂದ ನನ್ನ ಜೊತೆ ಡೈಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ್ದಾದ್ರು ಸಿನಿಮಾ ನಿಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ಕನೆಕ್ಷನ್ ಮಾತಾಡೋಕ್ ಬಂದಿಲ್ಲ ಅಂತಂದ್ರೆ ಇಟ್ ಇಸ್, ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ದಿ ಅಲ್ಟಿಮೇಟ್ ಜಡ್ಜ್, ಬಟ್ ಅವರು ನಿಮ್ಗೆ ಬೇರೆ IT ಅವ್ರ ಹುಡುಗರು ಇದ್ದಂಗೆ ರೀಚ್ ಮಾಡ್ಲೇಬೇಕು. ಸಿನಿಮಾ ಯಾವ್ದು ಚೆನ್ನಾಗಿದೆ ಅಂತ ಐ ಕ್ಯಾನಾಟ್ ಕಮೆಂಟ್ ಆನ್ ಎನಿ ಒನ್ಸ್ ಫಿಲ್ಮ್. ಪಾಪ ಎಲ್ಲಾರು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಮಾಡಿದ್ರು. ಏನೋ ಒಂದು ಜನಕ್ಕೆ ಇಷ್ಟ ಆಗಿರೋ ಒಂದು ಕಮ್ಯುನಿಟಿ ವ್ಯೂಯಿಂಗ್ ಇದ್ದಾಗ ಪೀಪಲ್ಗೆ ಇಷ್ಟ ಆಗಿಲ್ಲ ಅಂದ್ರೆ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂಡ್ ಮೂವ್ ಆನ್ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಎನಿವನ್ ಅಂತ ನನ್ಗೊಂದು. ಅಂಡ್ ಡಿಸ್ಟ್ರಿಬ್ಯೂಷನ್ 10 years ಇಂದ ಮಾಡ್ಕೊಂಡು ಬಂದಿದ್ದೀರಲ್ಲ, ಸೊ ಹೌ ಡಿಸ್ಟ್ರಿಬ್ಯೂಷನ್ ಹಸ್ ಚೇಂಜ್ಡ್ ಅವತ್ತಿಂದ ಇವತ್ತಿನವರೆಗೂ. ಅಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಲಾಸಸ್ ಆಗುತ್ತಾ, ಅಥವಾ ಹೊರಗಡೆಯಿಂದ ನೋಡ್ಬೇಕಾದ್ರೆ ಪ್ರೊಡ್ಯೂಸರ್ ಲಾಸ್ ಆಗುತ್ತೆ, ಡಿಸ್ಟ್ರಿಬ್ಯೂಟರ್ ಲಾಸ್ ಆಗುತ್ತೆ? ಡಿಸ್ಟ್ರಿಬ್ಯೂಷನ್ ಬೈ ಮಾಡಿದ್ರೆ, ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಇಂದ ಸಿನಿಮಾ ಬೈ ಮಾಡಿದ್ರೆ ಫಾರ್ ಅ ನಾನ್ ರಿಟರ್ನಬಲ್ ಆರ್ ಮಿನಿಮಮ್ ಗ್ಯಾರಂಟಿ ಅಮೌಂಟ್ ಅಂಡ್ ಆ ಕವರ್ ಆಗದೇ ಇದ್ರೆ ಅಮೌಂಟ್ 100% ಲಾಸ್ ಆಗುತ್ತೆ ಡಿಸ್ಟ್ರಿಬ್ಯೂಟರ್. ಇಲ್ಲ ಇಟ್ಸ್ ಜಸ್ಟ್ ಆನ್ ಕಮಿಷನ್ ಬೇಸಿಸ್ ಮಾಡಿದ್ರೆ ವಾಟ್ ಎವರ್ ಕಮ್ಸ್ ಟು ದಿ ಪ್ರೊಡ್ಯೂಸರ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಇರುತ್ತೆ. ಇಟ್ ವೋಂಟ್ ಹ್ಯಾವ್ ಅ ಲಾಸ್. ದೇರ್ ಆರ್ ವೇರಿಯಸ್ 2-3 ತರದ್ದು ಇರುತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ಲೂ. ಬಟ್ ಅವಾಗ್ಲೂ ಇವಾಗ್ಲೂ ಚೇಂಜ್ ಆಗಿದೆ ಅಂದ್ರೆ, ಅವತ್ತು ನಾನೀಗ ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ನಾನು ಒಂದು ಟೈಮ್ ತಗೋಬೇಕು ಅಂತಂದ್ರೆ, ಪ್ರೀ ಕೋವಿಡ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿನಿಮಾ, ಇದು ನಂಬರ್ ಐ ಆಮ್ ಟೆಲ್ಲಿಂಗ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಯಾವ್ದು ಒಂದು ಸಿನಿಮಾ 10 ಲಕ್ಷ ಈಗ ಮಾಡುತ್ತೆ ಅಂತಂದ್ರೆ ಓವರ್ ಆಲ್ ರನ್ ಅವತ್ತು ಅದೇ ಸಿನಿಮಾ 40 ಲಕ್ಷ ಮಾಡೋದು. ಅಷ್ಟೇ ವ್ಯೂ, ಅಷ್ಟೇ ರಿವ್ಯೂ, ಅಷ್ಟೇ ಒಳ್ಳೆ ರಿವ್ಯೂ ಆಗ್ಲಿ ಕೆಟ್ಟದ್ ರಿವ್ಯೂ ಆಗ್ಲಿ ಸೇಮ್ ರಿವ್ಯೂ. ಪ್ರಾಬಬ್ಲಿ ಬಿಕಾಸ್ ಮುಂಚೆ ಕೋವಿಡ್ ಆದ್ಮೇಲೆ ನಿಮ್ಗೆ OTT ಎಲ್ಲ ಸ್ಟಾರ್ಟ್ ಆಗಿದೆ, ಬೂಮ್ ಸ್ಟಾರ್ಟ್ ಆಗಿದೆ 2019-20 ಎಲ್ಲ ಬೂಮ್ ಸ್ಟಾರ್ಟ್ ಆಗಿದೆ. ಅಂಡ್ ಆ ಅಭ್ಯಾಸ ಆಗಿದ್ದು ಕೋವಿಡ್ ಟೈಮ್. ಡೈರೆಕ್ಟ್ OTT ವ್ಯೂಯಿಂಗು 4 ವಾರಕ್ಕೆ ಬರುತ್ತೆ ಅದೆಲ್ಲ. ಸೊ ಅದಕ್ಕೆ ಮುಂಚೆ ಆ ಥಿಯೇಟರ್ಗೆ ಹೋಗಿರೋರು ಸೇಮ್ ಥಿಂಗ್. ಸೊ ದಟ್ಸ್ ದ ಡಿಫರೆನ್ಸ್, ದಟ್ಸ್ ದ ಡಿಪ್ ಆಲ್ಸೋ ಇನ್ ದ ಸಿನಿಮಾ. 75% ಡಿಪ್ ಹೇಳ್ತಾ ಇರೋದು, 50% ಡಿಪ್ ಇದೆ. 60% ಆ ಡಿಪ್ ಇರೋದು ನಾಟ್ ಬಿಕಾಸ್ ಆಫ್ ಆಡಿಯನ್ಸ್, ಇದು ಕಲ್ಚರ್, ಇದು ಆಡಿಯನ್ಸ್ ಒಂದು ಮೈಂಡ್ ಸೆಟ್ ಅಥವಾ ಏನೋ ನಾವು ಬರಬಾರ್ದು ಅನ್ನೋದಲ್ಲ. ಇಟ್ ಇಸ್ ಬಿಕಾಸ್ ದ ಬಾರ್ ಇಸ್ ರೆಸ್ಟ್. ನೀವು OTT ಬಂದು ನೀವು ಯು ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಗುಡ್ ಸಿನಿಮಾಸ್, ಲಾಟ್ ಆಫ್ ಗ್ರೇಟ್ ಸಿನಿಮಾ. ಹಾಗಂತ ನನ್ನ ಸಿನಿಮಾನ ನಾನು ಯಾವುದೋ ಒಂದು ದೊಡ್ಡ ಇಂಗ್ಲಿಷ್ ಸಿನಿಮಾಗೆ ನಾನು ಕಂಪೇರ್ ಮಾಡಬಾರ್ದು. ಪೀಪಲ್ ಕಂಪೇರ್ ಮಾಡಲ್ಲ. ನೀವು ಬಂದಾಗ ಅದು ಎಂಟರ್ಟೈನ್ ಮಾಡೋದು ಅಷ್ಟೇ ನೋಡೋದು ಸರ್. ಅವ್ರಿಗೆ ₹100, ₹200 ಇಲ್ಲ ₹1000 ಕೊಟ್ಟರು ಅವ್ರಿಗೇನು ತೊಂದರೆ ಇಲ್ಲ. 1 ಅವರ್ ನನ್ಗೆ ವೇಸ್ಟ್ ಮಾಡಬಾರ್ದು ಅಥವಾ 2 ಅವರ್ ನನ್ಗೆ ವೇಸ್ಟ್ ಮಾಡಬಾರ್ದು. ನನಗೆ ಬಿಕಾಸ್ ಆ 2.5 hours ಅವ್ನಿಗೆ ಏನಾದ್ರು ವೇಸ್ಟ್ ಆಯ್ತು, ದಟ್ ರಿಫ್ಲೆಕ್ಟ್ಸ್ ಆನ್ ಹಿಸ್ ಎಂಟೈರ್ ಡೇ ಅಲ್ವಾ. ಅದಕ್ಕೋಸ್ಕರ 2 ಅವರ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಆಡಿಯನ್ಸ್. ಅದನ್ನ ನಾವು ಸ್ಯಾಟಿಸ್ಫೈಡ್ ಆಗಿ ಓಕೆ ಅಟ್ಲೀಸ್ಟ್ ಏನೋ ನೋಡಿದ್ನಪ್ಪ, ನನ್ಗೇನೋ ಒಂದು ಟೈಮ್ ಪಾಸ್ ಆಯ್ತು ಅನ್ಸ್ಕೊಂಡು, ಅದು ಮೇನ್. Audience is dipped in the number of audience not because of our culture or the way of living ಅಲ್ಲ. It is because the bar has been raised. Standard of films, acceptance of standard has been raised. ಅಂಡ್ ಇವತ್ತಿಗೆ ಅಂದ್ರೆ ಸುಮಾರು ಫಿಲ್ಮ್ಸ್ಗಳನ್ನ ನೀವು ಮಾಡ್ಕೊಂಡ್ ಬರ್ತಾ ಇಲ್ಲ ಗೊತ್ತಾಗಿರ್ತಲ್ಲ. ಮ್ಯಾಂಗೋ ಪಚ್ಚ ಅಂತ ಬಂದ ತಕ್ಷಣ ಇದ್ರ ಪ್ರೊಡಕ್ಷನ್ ವಿಷಯದಲ್ಲೂ ಓಕೆ ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಮಾಡಿದ್ರೆ ಸೇಫು ಅಂತೆಲ್ಲ ಯೋಚನೆ ಮಾಡಿ ಅಥವಾ ಈ ತರ ಮಾಡಿದ್ರೆ, ಇಲ್ಲಾಂದ್ರೂ ಇದಕ್ಕೆ ಒಂದು ಜಸ್ಟಿಸಬಲ್ ಅಮೌಂಟ್ ಹೋಗ್ಲೇಬೇಕು. ಅಂಡ್ ಅವ್ರ ಲಾಂಚ್ ಬೇರೆ, ಸೊ ಅದಕ್ಕೆ ಏನ್ ತಗೊಳುತ್ತೆ ಆ ಥರ ಏನು ಮಾರ್ಜಿನ್ ಇಟ್ಕೊಳ್ದೆ ಬೌಂಡ್ರೀಸ್ ಇರ್ಲಿ ಸಿನಿಮಾ ಮಾಡಿದ್ದ ಇದು. ಇಲ್ಲ, ಮಾರ್ಜಿನ್ ಇಟ್ಕೊಳ್ದೆ ಮಾಡಕ್ಕಾಗಲ್ಲ. ದಿ ಆನ್ಸೆಟ್ ನಮಗೆ ಅನ್ಸುತ್ತಲ್ಲ, ಈ ಫಿಲ್ಮ್ಗೆ ಇಷ್ಟು ದಿನ ಶೆಡ್ಯೂಲ್ ಬೇಕಾಗುತ್ತೆ, ಇಷ್ಟೆಲ್ಲ ಲೊಕೇಶನ್ಸ್ ಇದೆ, ಇಷ್ಟ ಆಗ್ಬೋದು.
ಬಟ್ ಆನ್ ಸ್ಪಾಟ್ ಕೆಲವು ಸತಿ ಎಷ್ಟೋ ಇಂಪ್ರವೈಸೇಷನ್ಸ್ ಆಗುತ್ತೆ. ಮೇ ಬಿ ದೇರ್ ಕ್ಯಾನ್ ಬಿ ಸಮ್ ಮಿಸ್ಹ್ಯಾಪ್ಸ್, ಸಮ್ ಚಾಲೆಂಜಸ್ ಆನ್ ಸ್ಪಾಟ್. ಸೊ ವಾಟ್ ಎವರ್ ದಟ್ ಮೂಮೆಂಟ್ ಡಿಮಾಂಡ್ಸ್, we are very happy to do it. No, at the same time, as like I just want to add for this, there's no safe on the other amount. It's safe out there. There's nothing like that. ಈ ನೀವು ಮಾಡಿರೋ ಜರ್ನಿಲಿ ಬೇರೆ ಬೇರೆ ಫಿಲ್ಮ್ಸ್ ಮಾಡಿದ್ರಲ್ಲ, ಆ ತರ ಒಂದ್ ಸೇಫ್ ಬಿಟ್ ಅಂತ ಯಾವ್ದು ನಿಮ್ಗೆ ಅನ್ಸಿಲ್ಲ? Safe bet ಅಂತ ಇಲ್ಲ because see, cinema is always ಆಗಿಲ್ಲ ಸರ್, ನಾನ್ ಪ್ರೊಡಕ್ಷನ್ ಅಲ್ಲಂತೂ ನಮ್ಗಂತೂ ಐ ಡೋಂಟ್ ನೋ ಅಬೌಟ್ ಅದರ್. no. As you said, like this, I would divide as AC and BC after COVID, before COVID. ಅದು ಮುಂಚೆ ಇತ್ತು, but now there's no term called safe ಅಂತ ಏನಿಲ್ಲ. So everything is like risk only. But ನಾವ್ ಹೇಳ್ದಂಗೆ ಅಕ್ಕ ಹೇಳ್ದಂಗೆ ಈಗ ಈ ಸಿನಿಮಾಗೆ ಏನೇನು ಬೇಕು ಯಾವುದೇ ಕಾಂಪ್ರಮೈಸ್ ಇಲ್ದಂಗೆ, ಬಿಕಾಸ್ ಸಿನ್ಸ್ ಇಟ್ಸ್ ಲಾಂಚ್ ಅಂಡ್ ಸಿನಿಮಾ ಇಸ್ ಅ ಬೆಟ್, ಯು ನೋ ದಟ್ ರೈಟ್? ಸೊ ವಿ ಕ್ಯಾಂಟ್ ಕಾಂಪ್ರಮೈಸ್ ಆಗ್ಬಿಟ್ಟು ಏನ್ ಮಾಡ್ಬಿಡೋಣ, ಸೇಫ್ ಆಗ್ಬಿಡ್ತೀವಿ. ಸೇಫ್ ಅಂತ ಆಗಲ್ಲ ಅಫ್ಕೋರ್ಸ್, ಲೈಕ್ ಸಿನಿಮಾ ಚೆನ್ನಾಗಿ ಹೊಡೆದ್ರೆ 100% ಆಗೇ ಆಗುತ್ತೆ. ಸೊ ಜನಗಳು ನೋಡ್ತಾರೆ, ಒಳ್ಳೆ ಸಿನಿಮಾ ಬಂದ್ರೆ ಖಂಡಿತ ನೋಡ್ತಾರೆ. ಆಮೇಲೆ ನಾವು ಸಿನಿಮಾ ಫಸ್ಟ್ ಯಾವ ಟು ಜಸ್ಟಿಸ್ ಒದಗಿಸ್ಬೇಕಲ್ಲ. ಸುಮ್ಮನೆ ಏನೋ ನಾವು ಮಾಡ್ಬಿಡ್ತೀವಿ, ಕಮ್ಮಿ ಮಾಡೋಣ ಅಂತ ಮಾಡಿದ್ರೆ as I said, ಕ್ವಾಲಿಟಿನೂ ಸೇರೋ ನಿಮ್ಗೆ. beats the purpose. Yeah. We want to give good films. ಅದೇ ರೀತಿ ನಾವು ಹಣನು ಸಂಪಾದನೆ ಮಾಡ್ಬೇಕು, ಎರಡು ಇಂಟೆನ್ಷನ್ ಇರ್ಬೇಕಾರೆ ಆಗುತ್ತೆ. ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಕ್ಕ ಕಂಡು ಹಿಡ್ಬಿಡ್ತಾರೆ ಸರ್. ನೀವು ಟ್ರೈಲರ್ ಜನ ಏನ್ 0.25x ಹಾಕ್ಬಿಟ್ಟು ಎಲ್ಲ ನೋಡ್ತಾರೆ ಇವತ್ತು. ಹಾಗಾಗಿ ಅಂಡ್ ನಿಮ್ಮ ಇಂಟರ್ವ್ಯೂಸ್ ಅಥವಾ ಪ್ರೆಸ್ ಮೀಟ್ಸ್ ಎಲ್ಲ ನೋಡಿದೀನಿ. ಸಂಚಿತ್ ಅವ್ರ ಬಗ್ಗೆ ಹ್ಯಾವ್ ಗ್ರೇಟ್ ಲವ್, ಅಂದ್ರೆ ಮಗನ್ ತರ ಆ ತರ ಎಲ್ಲ ಹೇಳ್ತಿರ್ತೀರ. ಸೊ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ವಾಟ್ ಈಸ್ ಪ್ರಿಯಾ ಸುದೀಪ್ ಟಚ್ ಇನ್ ದಿಸ್ ಫಿಲ್ಮ್, ನಂದೇನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೆಗಲ್ ಮೇಲೆ ಇಟ್ಕೊಂಡು ಸಿನಿಮಾ ನೀವು ಈಗಲೂ ಪ್ರಮೋಟ್ ಮಾಡ್ತಿದ್ದೀರಾ. ಸೊ ಸಿನಿಮಾ ಶೂಟ್ ಆಗೋ ಟೈಮಲ್ಲಿ ಲೆಟ್ ಇಟ್ ಬಿ ಲೈಕ್ ದಿಸ್ ಅಂತ ನೀವು ಹೇಳಿದ್ದು ಯಾವ್ದಾದ್ರು ಒಂದಿತ್ತ ಪ್ರಿಯಾ ಟಚ್ ಇನ್ ದ ಮೂವಿ? yes, one scene is there, one shot actually, a scene ಅಂತ ಇನ್ನೂ ಜಾಸ್ತಿ ಜಾಸ್ತಿನಾ? 3-4 ಕಡೆ ಇದೆ. ಅಂದ್ರೆ ಒಂದ್ ಶಾರ್ಟ್ ಅವ್ರು ಹೇಳಿ ಅದ್ ಮಾಡಿರೋದು, ಇನ್ನೊಂದೊಂದ್ 2 ಕಡೆ ಕ್ರಿಯೇಟಿವ್ ಪಾಯಿಂಟ್ಸ್ ಅಲ್ಲಿ ಈ ಟೈಮಲ್ಲಿ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಎಡಿಟ್ ನೋಡಾದ್ಮೇಲೆ 2-3 ಸಜೆಸ್ಟ್ ಮಾಡಿ ಅದು ಎಲ್ಲಾರ್ಗು ಇಷ್ಟ ಆಗಿ ಇಟ್ಟಿರೋದಿದೆ. ಅದನ್ನ ನಾವು ಸಿನಿಮಾ ಆದ್ಮೇಲೆ ಐ ಆಮ್ ಡ್ಯಾಮ್ ಶೋರ್ ಆ ಪಾಯಿಂಟ್ ಸಿನಿಮಾ ನೋಡಾದ್ಮೇಲೆ ಅದನ್ನ ಡಿಸ್ಕಸ್ ಮಾಡೇ ಮಾಡ್ತಾರೆ ಯಾರಾದ್ರೂ ಜನ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಅದಾಗೆ ಅವ್ರು ಸಜೆಸ್ಟ್ ಮಾಡಿದ್ದನ್ನ ಡಿಸ್ಕಸ್ ಸಜೆಸ್ಟ್ ಮಾಡಿ ಈ ತರ ಮಾಡ್ಬೋದಲ್ವಾ ಅಂತ. ಅಂಡ್ ಎವ್ರಿ ಒನ್ ಇಷ್ಟ ಆಯ್ತು. ಸೊ ಐ ಆಮ್ 100% ಶೋರ್ ಬೇರೆಯವ್ರಿಗೂ ಜನ ನೋಡಿದಾಗ ಅದು ಇಷ್ಟ ಆಗುತ್ತೆ. ಸೊ ನೀವು ಜನ ಹೆಂಗ್ ವಿಟ್ನೆಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀರಾ? I know, ಕಾಯ್ತಾ ಇದ್ದೀನಿ. ಬಟ್ ಇಷ್ಟ ಪಡ್ತಾರೆ, ಅಂದ್ರೆ ಅದ್ರಲ್ಲಿ ಒಂದು there's a small touch of Sudeep in it, so ನೈಸ್. ಓಕೆ, ಸರ್ಪ್ರೈಸ್ ಬಿಟ್ಸ್ ಇದೆ. ಖಂಡಿತವಾಗ್ಲಿ ಒಂದ್ ಸ್ಮಾಲ್ ರೌಂಡ್ ತಗೊಂಡ್ಬಂದಿದ್ದೀನಿ. ಇದ್ರ ಹೆಸರು ಫಸ್ಟ್ ಆಫ್ ಮ್ಯಾಂಗೋ ಪಚ್ಚ ಅಂತ. ಮ್ಯಾಂಗೋ ಪಚ್ಚಾದ ಮೊದಲುಗಳು, ಆಯ್ತಾ? ಅದ್ರ ಬಗ್ಗೆ ಮಾತಾಡೋಣ. ಒಂದಷ್ಟು ನಾಸ್ಟಾಲ್ಜಿಯಾ ಮೂಮೆಂಟ್ಸ್ ಕ್ರಿಯೇಟ್ ಆಗತ್ತೆ ಅಂತ. ಫಸ್ಟ್ ನಾನ್ ಕ್ರೂ ಮೆಂಬರ್ ಈ ಸಿನಿಮಾನ ಓವರ್ ಆಲ್ ಪೂರ್ತಿ ನೋಡಿದ್ ಯಾರು ಅಂಡ್ ಅವ್ರ ರಿಯಾಕ್ಷನ್ ಹೇಗಿತ್ತು? ಸುದೀಪ್ ಅವರು. ಓಕೆ, ಸುದೀಪ್ ಅವ್ರ ರಿಯಾಕ್ಷನ್ ಹೇಳಿ, ಅವ್ರನ್ನ ಬಿಟ್ಟು ಬೇರೆಯವ್ರದ್ದು ಹೇಳಿ. ಸುದೀಪ್ ಸರ್ ಬಹಳ ಇಷ್ಟ ಆಯ್ತು. ಓಕೆ, ಅಂದ್ರೆ ಕೆಲವು ಪಾಯಿಂಟ್ಸ್ ಹೇಳಿದ್ರು, ಅದ್ಮೇಲೆ ವರ್ಕ್ ಮಾಡ್ಬಿಟ್ಟು ಬೆಟರ್ ಮಾಡಿದ್ರು. ಆಮೇಲೆ ಅವರು ಅದಕ್ಕೆ ಸಾಥ್ ಕೊಟ್ರು. ಸೊ ಸುದೀಪ್ ಸರ್ ಲೈಕ್ ದಿ ಫ್ಲೋ ಆಫ್ ದ ಫಿಲ್ಮ್ ಎಲ್ಲ. ಅದನ್ನ ಇನ್ನು ಇದನ್ನ ಅವ್ರ ಎಕ್ಸ್ಪೀರಿಯನ್ಸ್ ಆಮೇಲೆ ತಂದು ಟೇಬಲ್ ಮೇಲೆ ಇಟ್ಟು ಹಿ ಮೇಡ್ ಇಟ್ ಮಚ್ 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 ಬೆಟರ್. ಸೊ ಈ ತರ ಮಾಡಿ, ವಿವೇಕ್ ಈ ತರ ಮಾಡು, ಎಡಿಟ್ ಅಲ್ಲಿ ಆನ್ ಚೇಂಜಸ್ ಏನನ್ ಬೇಕು, ಮ್ಯೂಸಿಕ್ ಅಲ್ಲೂ ಆಲ್ಸೋ ಈ ತರ ಹಿ ವರ್ಕ್ ಕ್ಲೋಸ್ಲಿ ಆಫ್ಟರ್ ದಿ ಫಸ್ಟ್ ಕಾಪಿ ಟು ಗೆಟ್ ದಟ್ ರಿಕ್ವೈರ್ಡ್. ಇವಾಗ ನೀವು 5ನೇ ತಾರೀಕು ಏನ್ ನೋಡ್ತೀರಾ ಅದು ಹಿ ವರ್ಕ್ ವೆರಿ ಕ್ಲೋಸ್ ಆಫ್ಟರ್ ದಿ ಫಸ್ಟ್ ಕಾಪಿ. ಮ್ಯೂಸಿಕ್ ಇದೇ ತರ ಇದ್ರೆ ಚೆನ್ನಾಗಿರುತ್ತೆ. ತುಂಬಾ ಕೂತ್ಕೊಂಡ್ರ ಪಾರ್ಟಿಸಿಪೇಟ್. ಬಟ್ ಐ ಥಿಂಕ್ ಅಪಾರ್ಟ್ ಫ್ರಮ್ ಇವ್ರು 3 ಜನನೇ ಅಂತ, ತರುಣ್ ಅವರು, ಎಪಿ ಅಂಡ್ ಚಂದ್ರು. ಹೇಗಿತ್ತು ಅವ್ರ ರಿಯಾಕ್ಷನ್? ಅವ್ರು ಹೇಳೋದಕ್ಕಿಂತ ನಿಮ್ಗೆ ಅವ್ರ ಕಣ್ಗಳಲ್ಲಿ ಗೊತ್ತಾಗ್ಬಿಡತ್ತಲ್ಲ ಒಂದು ಬಿಫೋರ್ ದೇ ಸ್ಪೀಕಿಂಗ್ ಸಮಥಿಂಗ್ ಅಬೌಟ್ ದ ಫಿಲ್ಮ್, ಅದು ಹೇಗೆ ಅನಿಸ್ತು? ಆಲ್ವರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಒಂದು ವಿ ವಿಲ್ ಡೂ ಅ ಚಾಟ್ ಶೋ ವಿತೌಟ್ ಅ ಬ್ಲಿಂಕ್ ಆಫ್ ಐ ದೇ ಸೆಡ್ ಎಸ್ ಸರ್. ಸಿ ಆದ್ರೂ ಬಟ್ ಸರ್ ಒಂದಿತ್ತು, ನೀವು ನೋಡ್ಬಿಟ್ಟೆ ಬರ್ತೀನಿ, ಸುಮ್ನೆ ನಾನ್ ಕರ್ದೆ ಅಂತ ನೀವು ಬರ್ಬೇಡಿ ಅಂತಾನೆ ಹೇಳ್ತಾ ನೋಡ್ಸಿ 3 ಜನ ಇಷ್ಟಪಟ್ಟು ಮಾತಾಡಿದ್ರು. ಅದ್ರಲ್ಲಿ ಏನ್ ಡಿಸ್ಕಷನ್ ಏನ್ ಮಾತಾಡೋರು ಎಲ್ಲ ಅವ್ರು ಬಹಳ ಇಷ್ಟಪಟ್ಟು ಮಾತಾಡಿದ್ರು. ಓಕೆ, ಸೊ ಮ್ಯಾಂಗೋ ಪಚ್ಚ ಅಂತ ಬಂದ ತಕ್ಷಣ ಸಂಚಿತ್ ಅವ್ರನ್ನ ಬಿಟ್ಟು ಫಸ್ಟ್ ಆನ್ ಬೋರ್ಡ್ ಆಗಿರುವಂತಹ ಟೆಕ್ನಿಷಿಯನ್ ಅಥವಾ ಆಕ್ಟರ್ ಯಾರು? ಇಲ್ಲ ಇವ್ರು ಬೇಕೇ ಬೇಕು ಸಿನಿಮಾಗೆ ಅಂತ? ಡೈರೆಕ್ಟರ್ ಸಂಚಿತ್ ಆದ್ಮೇಲೆ ಡೈರೆಕ್ಟರ್ ಮತ್ತು ಸಂಚಿತ್ ಅವ್ರನ್ನ ಬಿಟ್ಟು ಚರಣ್ ರಾಜ್. ಎಸ್, ಆರ್ಟ್ ಡೈರೆಕ್ಟರ್ ಫಸ್ಟ್ ಚರಣ್ ಫಸ್ಟ್. ಅದೇ ಅವ್ರು ಹೇಳಿದ್ರು ಎಲ್ಲರೂ 3 ಜನ ಚರಣ್ ಅಂತ ಹೇಳಿದ್ರಿ. ಆರ್ಟ್ ಡೈರೆಕ್ಟರ್, ದೆನ್ DOP ಬೇರೆ ಅನ್ಕೊಂತ ಇದ್ವಿ. ಅಷ್ಟೊಳಗೆ ಸುದೀಪ್ ಸರ್ ಸಜೆಷನ್ ಹೇಳಿದ್ರು, ಸೀನಿಯರ್ ಇದ್ರೆ ಬೆಟ್ರು, ಬಿಕಾಸ್ ಎಲ್ಲರೂ ಹೊಸಬರ ಆದ್ರೆ. ಸೊ ಹಾಗಾಗಿ ಶೇಖರ್ ಚಂದ್ರ ಅವರು ಮಾಣಿಕ್ಯ ಟೈಮ್ ಅಲ್ಲಿ ಫಸ್ಟ್ ಬ್ಯಾಲೆನ್ಸ್ ಇಂದ ನೋಡಿದ್ರು. ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಡ್ ಬಂದ್ವಿ. ದೆನ್ ಯಾರು ಟೆಕ್ನಿಷಿಯನ್ಸ್?
ಈ ಆಕ್ಚುಲಿ ಇಂಟರ್ವ್ಯೂ ಬರ್ದ ಕಾರಲ್ಲೂ ಮ್ಯಾಂಗೋ ಪಚ್ಚ ಸಾಂಗ್ಸ್ ಕೇಳ್ಕೊಂಡ್ ಬಂದೆ. ಅಂದ್ರೆ 2000 ಟೈಮ್ ಲೈನ್ಸ್ ಒಂದು ಮ್ಯೂಸಿಕ್ ನ ಚರಣ್ ಅವ್ರು ತಂದಿದಾರಲ್ಲ, ಇಂಟಿಗ್ರೇಟ್ ಮಾಡಿದಾರಲ್ಲ, ಅದ್ರ ಮಜಾನೇ ಒಂಥರ ಚೆನ್ನಾಗಿದೆ. ಬಿಕಾಸ್ ಅವತ್ತಿನ ಸೌಂಡಿಂಗ್ ಬೇರೆ ಇತ್ತು, ಇವತ್ತಿನ ಸೌಂಡಿಂಗ್ ಬೇರೆ ಇದೆ. ಅದೆರಡನ್ನೂ ಸ್ವಲ್ಪ ಕ್ಲಬ್ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಅನ್ಸುತ್ತೆ ನನ್ಗೆ. ಈಸ್ ಅ ಮ್ಯೂಸಿಷಿಯನ್. ಮ್ಯೂಸಿಕಲಿ ಮಾಸ್ಟರ್. ಆ ಟೈಮ್ ಅಲ್ಲೇ ಅದ್ರ ಹಿಂದಿನ ಟೈಮ್ ಅಲ್ಲೂ ಒಂದ್ ಮ್ಯೂಸಿಕ್ ಇದೆ, ಓಕೆ. ಈ ಜನರೇಷನ್ ಒಂದ್ ಮ್ಯೂಸಿಕ್. ಜನ್ಸಿ ಮ್ಯೂಸಿಕ್. ಬ್ಯೂಟಿಫುಲ್ ಜರ್ನಿ ಆಫ್ ಮ್ಯೂಸಿಕ್ ಇಟ್ ಸೆಲ್ಫ್. ಓಕೆ, ಸೊ ನೀವು ಹೇಳ್ಬಿಡಿ, ಈಗ ನೀವಿಬ್ರು ಹೇಳಿ, ವಾಟ್ ಇಸ್ ದ ಫಸ್ಟ್ ಇಂಪ್ರೆಷನ್ ಆನ್ ಸಂಚಿತ್ ಸಂಜೀವ್? ನಿಮಗೆ ಆನ್ ಫ್ರೇಮ್ ಫಸ್ಟ್ ನೋಡಿದಾಗ ಓಕೆ ಈ ಹುಡುಗನ ಮೇಲೆ ಬೆಟ್ ಮಾಡ್ತಿದ್ವಿ, ಹೇಗಾಗತ್ತೆ ಅಂತ ನಿಮ್ಗೆ ಅನ್ಸಿತ್ತು ಫಸ್ಟ್ ಇಂಪ್ರೆಷನ್? ಹೊಸ ತಳಿ ಅಥವಾ ಕಡಕ್ ಮಾಲ್ ಪಕ್ಕ ಓಕೆ. ಚೆನ್ನಾಗಿ ನಿಮ್ದು ಸ್ಟೀಲ್ ಮಾಡ್ಬಿಟ್ರು. ಇಟ್ಸ್ ಓಕೆ. ನಂದು ಕಾನ್ಫಿಡೆನ್ಸ್ ಇನ್ ಇಸ್ ಐಸ್ ನೋಡಿದ ತಕ್ಷಣ ಗೊತ್ತಾಯ್ತು. ಅಂದ್ರೆ ಆ ಕಾನ್ಫಿಡೆನ್ಸ್ ಫಸ್ಟ್ ಶಾರ್ಟ್ ಅಲ್ಲೇ ಗೊತ್ತಾಯ್ತು ಅಂದ್ರೆ ಸಖತ್ ಇವರು ಅಂದ್ರೆ. ಬಿಕಾಸ್ ನಾವು ಭೇಟಿ ಮಾಡ್ತಾ ಇದ್ದೀವಿ, ತುಂಬಾ ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ಅಲ್ಲ, ಸಖತ್ ನಿಮ್ಗೆ ನಾವು ಜಾಸ್ತಿ ಹೇಳ್ತಿದ್ರೆ ಇವ್ರು ಏನಪ್ಪ ಹೇಳ್ತಾ ಇದಾರೆ, ಹೊಗಳ್ತಾ ಇದಾರೆ ಅನ್ಸುತ್ತೆ. ಸೊ ಪ್ರಾಬ್ಲಿ 5ನೇ ತಾರೀಕು ಆದ್ಮೇಲೆ ನೀವುಗಳು ಹೊಗಳ್ತೀರಾ, ಅವ್ರು ನಾವು ಕೇಳ್ತಾ ಇರ್ತೀವಿ. ಸೊ ಹಂಗಾಗಿ ಆ ಕಾನ್ಫಿಡೆನ್ಸ್ ಇತ್ತು ಸಖತ್. ಫಸ್ಟ್ ನಂಗೆ ಇಷ್ಟ ಆಗಿದ್ದು ಕಾನ್ಫಿಡೆನ್ಸ್, ನಾನು ಇದು ಮಾಡಬಲ್ಲೆ ಅಂತ. ಅದೇ ತರ ನಾವು ಅನ್ಕೊಂಡಿಗೆ ಒಂದು 10 ಪಟ್ಟು ಅನ್ಕೊಂಡಿದ್ರೆ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೊಂದು ಓಕೆ. ಸಿನಿಮಾ ನೋಡಿದ್ಮೇಲೆ ಫಸ್ಟ್ ಥಿಂಗ್ ಕಿಚ್ಚ ಅವ್ರು ನೋಟಿಸ್ ಮಾಡಿದ್ದು ಸಿನಿಮಾದಲ್ಲಿ ಮಾತಾಡಿದ್ದು, ಓವರ್ ಆಲ್ ಸಿನಿಮಾದಲ್ಲಿ ಒಂದು ಥಿಂಗ್ ನ ಯಾವ್ದಾದ್ರು ನೋಟಿಸ್ ಮಾಡಿ ಮಾತಾಡಿದ್ರೆ ಯಾವ್ದು? ಅಂದ್ರೆ ಜಾಸ್ತಿ First one. ಏನೋ ಒಂದ್ ಮಿಸ್ಟೇಕ್ ನೋಟಿಸ್ ಮಾಡಿದ ಈಗ ಅದಿರಲ್ಲ ಪ್ರಾಬ್ಲಮ್ ಸಿನಿಮಾದಲ್ಲಿ. ಈಗಿಲ್ಲ. 100% ಇರಲ್ಲ. ಓಕೆ, ಫಸ್ಟ್ ಪರ್ಸನ್ ಟು ಹಿಯರ್ ದ ಸ್ಟೋರಿ ಯಾರ್ ಕಿವಿಗ್ ಫಸ್ಟ್ ಬಿತ್ತಿದ್ದು ಮ್ಯಾಂಗೋ ಪಚ್ಚ? ಇಬ್ರು ಜೊತೆ ನೀವಿಬ್ರು ಅಲ್ವಾ? ಆಮೇಲೆ ಧನಂಜಯ ಅವರು, ಆಮೇಲೆ ಇವ್ರಿಗೆ ಹೋಗಿದ್ದು. ಅಂದ್ರೆ ಧನಂಜಯ ಕರ್ಕೊಂಡ್ ಬಂದಿದ್ದವನ್ನ, ಅಂದ್ರೆ ಅವ್ರ ಫ್ರೆಂಡ್ಸ್ ಇವನತ್ರ ಒಂದ್ ಕತೆ ಇದೆ ಕೇಳಿ ಅಂತ ಹೇಳಿದ್ದು. ಸೊ ಐ ಸ್ಟಿಲ್ ರಿಮೆಂಬರ್, ರಾತ್ರಿ 7 ಗಂಟೆಗೇನೋ 7:15 ಸ್ಟಾರ್ಟ್ ಮಾಡಿದ್ ಕತೆ ಕೇಳಕ್ಕೆ. ಇದೇ ನಮ್ಮ ಗಾಂಧಿನಗರ ಆಫೀಸಲ್ಲಿ ಕತೆ ಕೇಳಿದ್ವಿ. ಅದನ್ನು ಎಷ್ಟು ಬ್ಯೂಟಿಫುಲ್ ಮೂಮೆಂಟ್ ಅಲ್ಲ, ಒಬ್ಬ ಹೀರೋ ಇನ್ನೊಬ್ನ ಸಜೆಸ್ಟ್ ಮಾಡೋದು ಅಂತ. He doesn't know what ಸಂಚಿತ್ is capable. ಅವ್ನ್ ಸೂಟ್ ಆಗ್ತಾನೆ ಅಂಡ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಈ ಫಿಲ್ಮ್ ಅಲ್ಲಿ. ಅಂದ್ರೆ ಒಂದು ಒಳ್ಳೆ ಕಮ್ಯುನಿಟಿ ಆಗೋದಕ್ಕೆ ಈ ತರದ ಕೊಲಾಬ್ರೇಷನ್ಸ್ ಗಳೇ ಖಂಡಿತ ಕಾರಣ ಆಗೋದು. ಸೊ ಅಲ್ಲಿಂದ ಇಲ್ಲಿಗೆ ಸಿನಿಮಾ ಎಷ್ಟು ರಿವೈಸ್ ಆಗಿದೆ, ಅವತ್ತಿದ್ದು ಒಂದು ಪ್ಲಾಟ್ ಲೈನ್ಗಳು. ಅಂದ್ರೆ ಸೀನ್ಸ್ ಗಳು ಅವ್ರ ಮೇಲೆ ಇನ್ನೊಂದು ಏನ್ ಗೊತ್ತಾ, ವಿವೇಕ್ದು ಅಡ್ವಾಂಟೇಜ್, ಅವನು ಒಂಥರ ರೈಟಿಂಗ್ ಫ್ಯಾಕ್ಟ್ರಿ ಅದು. ನೀವ್ ಏನೇ ಸಜೆಸ್ಟ್ ಮಾಡಿ ಏನೇ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಬರ್ಕೊಂಡ್ ಬಂದಿರ್ತಾರೆ. ಅದೊಂದು ಫ್ಯಾಕ್ಟ್ರಿ ತರ ಹಿ ರೈಟ್ಸ್. ಅಂದ್ರೆ ಅಂಡ್ ಆಲ್ ಆರ್ ತುಂಬಾ ಚೆನ್ನಾಗಿ ಬರೀತಾರೆ. ಆ ಸೀನ್ ತೆಗಿಬೇಕಾ ಇಡೀ ಸಿನಿಮಾ ನೋಡಿದಾಗ ಈ ಸೀನ್ ಬೇಕಾ ಬೇಡ ಫೈನಲ್ ಡಿಸಿಷನ್, ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ. ಲಾಟ್ ಆಫ್ ಸೀನ್ಸ್ ವಿಚ್ ವರ್ ಗುಡ್, ವಿಚ್ ಆರ್ ಗುಡ್, ವಿಚ್ ವಿ ಹ್ಯಾವ್ ನಾಟ್ ಯೂಸ್ಡ್ ಇನ್ ದ ಫೈನಲ್ ಫಿಲ್ಮ್, ಬಟ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಆ ಸಿನಿಮಾ ಆ ಪೇಸ್ ಆ ಎಡಿಟ್ಗೆ ಬೇಕಾ ಬೇಡವಾ ಅನ್ನೋದು ಒಂದು ಇದಲ್ಲಿ ಬಿಟ್ರೆ ಐ ಥಿಂಕ್ ತುಂಬಾ 20-25% and scenes, not the flow, not the story, not the character. Okay. Scenes ಅಷ್ಟೇ. ಫಸ್ಟ್ ಚಾಲೆಂಜ್ ಯಾವುದು ಮ್ಯಾಂಗೋ ಪಚ್ಚ? ಬಿಕಾಸ್ ಇದು 2000 ಟೈಮ್ ಲೈನ್ಸ್ ಅಲ್ಲಿ ನಡೆಯೋ ಸಿನಿಮಾ. ಬಿಕಾಸ್ ಮೈಸೂರ್ನು ಅದೇ ತರ ತೋರಿಸ್ಬೇಕು. ನೀವು ಹೇಳ್ದಂಗೆ ಆಗ್ಲೇ 0.25x ಹಾಕೊಂಡು ನೋಡ್ಬಿಡ್ತೀವಿ, ಅಲ್ಲೇನೋ ಈಗ 2026 ಟೈಮ್ ಲೈನಲ್ಲಿದೆ 2000 ಅಲ್ಲಿ ಹೇಳ್ತಿದ್ದಾರೆ ಅಂತ. ಫಸ್ಟ್ ಚಾಲೆಂಜ್ ಯಾವ್ದು ಅನ್ಸಿತ್ತು ನಿಮಗೆ? ಇದನ್ನ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಆ ಟೈಮ್ ಲೈನ್ ತಗೊಂಡಾಗ? ಮೈಸೂರು ಅಷ್ಟು ಬದಲಾಗಿಲ್ಲ. ಮೈಸೂರು ಬದಲಾಗಿಲ್ಲ. ಮೈಸೂರು ಹಂಗೆ ಇದೆ. ಪ್ರಾಬ್ಲಿ Evergreen Mysore. ಬಾಡಿ ಲ್ಯಾಂಗ್ವೇಜ್, ಹೇರ್ ಸ್ಟೈಲ್, ಐ ಥಿಂಕ್ ಇಟ್ ವಾಸ್ ಡೀಪ್ಲಿ ಸ್ಪೋಕನ್, ಅಂದ್ರೆ ಥಾಟ್ ಅಬೌಟ್ ವರ್ಕ್ಶಾಪ್ ಹಾಕಿ. ಪ್ರಾಪರ್ಟೀಸ್, ಕಾರ್ಸ್, ಬೈಕ್ಸ್, ಕಾಸ್ಟ್ಯೂಮ್ಸ್ ಅಷ್ಟೇ. Nothing was a challenge, I think. Yeah. It was okay. ಮೊದಲನೇ ಕ್ರಿಯೇಟಿವ್ ಡಿಫರೆನ್ಸ್ ಯಾವ್ದು ಬಂದಿದ್ದು ನೀವು 3 ಜನ ಪ್ರೊಡ್ಯೂಸರ್ಸ್ಗೆ? ಮೊದಲನೇ ಗೊತ್ತಿಲ್ಲ, ಹೌದು. ಮೊದಲನೇದು ಅಲ್ಲ, ಬಟ್ ಇಟ್ಸ್ ಆಕ್ಚುಲಿ ಐ ಥಿಂಕ್ ಒಳ್ಳೆ ಥಾಟ್. ನಾನು ಯೋಚನೆ ಮಾಡ್ತಾ ಇದೀನಿ, ಈಗ ನಾವು 3 ಜನಕ್ಕೆ ಏನೋ ಒಂದು ಥಾಟ್ ಬಂದು ಡಿಸಿಷನ್ ಬಂದು ನಾವು 3 ಜನ ಕೂತ್ಕೊಂಡು ಡಿಸ್ಕಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಅಥವಾ ಒಂದು ಕಾನ್ಫರೆನ್ಸ್ ಕಾಲ್ ಮಾಡಿ ಮತ್ತೆ ಸರ್ ಹತ್ರ ಹೋದ್ರೆ ಫೋರ್ತ್ ಪರ್ಸ್ಪೆಕ್ಟಿವ್ ನಾವೊಂದು ಗ್ರೂಪ್ ಹೌದು, ನಾವು ನೋಡ್ಕೊಂಡ್ರೆ ನಮ್ದು ಯೂಶಲಿ ನಮ್ಮ 3 ಜನ ಕ್ರಿಯೇಟಿವ್ ಡಿಫರೆನ್ಸ್ ಬಂದೇ ಇಲ್ಲ. I think it was only the introduction. That's what introduction scene. We happily ನಮ್ದು ಈಸಿಯಾಗಿ 3 ಜನ ಈಸಿ ಕಾಂಪ್ರಮೈಸ್ ಆಗ್ಬಿಡುತ್ತೆ. ಇದಂಗೆಲ್ಲ ಹಿಂಗೆಲ್ಲ ಹಿಂಗೆ ಅಂತ ವೆರಿ ಈಸಿ. ನಾನು ಏನಕ್ಕೆ ಸರ್ ಅಂದಿದ್ದು ಅಂದ್ರೆ ಪಾಪ ಅವರು, ಐ ಥಿಂಕ್ ಇವನ್ ಮೇಡಮ್ ಅವ್ರ ಫಸ್ಟ್ ಫಿಲ್ಮ್ ಆಗಿ ಆಸ್ ಅ ಪ್ರೊಡ್ಯೂಸರ್ ಅವರು ಸರ್ ವೈಫ್ ಆಗಿ ಇಷ್ಟೊಂದು ಅವ್ರ ಕಡೆಯಿಂದ ಇನ್ಪುಟ್ಸ್ ಬಂದು
ಆ ಸಿನಿಮಾ ಹಿಂಗೆ ನಾನು ತುಂಬಾ ಕಲ್ತಿದ್ದೀನಿ. ಎಲ್ಲರಿಗೂ ಪಾಯಿಂಟ್ ಮೈನ್ಯೂಟ್ ಇಂಟ್ರಿಕೇಟ್ ಡೀಟೇಲ್ಸ್ ಅಲ್ಲೂ ಸಿನಿಮಾನ ಎಷ್ಟು ಬೆಟರ್ ಮಾಡ್ಬೋದು ಅನ್ನೋದನ್ನ ಒಂಥರ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಆಗಿರೋದು. ಸೊ ಐ ಥಿಂಕ್ ಈಸ್ ದ ಮದರ್ ಬೋರ್ಡ್ ಆಫ್ ಮ್ಯಾಂಗೋ. ಅಲ್ಲ, ಅದೇನಂದ್ರೆ Observant. ಇಷ್ಟು ಪರ್ಫೆಕ್ಷನಿಸ್ಟ್ ಅವರು. ಅದಕ್ಕೆ ಕೇಳಕ್ ಬಂದೆ 30 years ಆಫ್ ಎಕ್ಸ್ಪೀರಿಯನ್ಸ್ ಅವರಿಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟನಾ ಹೇಗೆ ಅಂದ್ರೆ? It is. ಇಟ್ ಇಸ್ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಚೆನ್ನಾಗಿಲ್ಲ ಅಂದ್ ಆ ಫಸ್ಟ್ ಟೈಮ್ ಅವ್ರದ್ದು ಒಂದು ಮೆಸೇಜ್ ಅಲ್ಲಿ ನಾನೀಗ ಮಾರ್ಕೆಟಿಂಗ್ ಏನಾದ್ರು ಅವ್ರಿಗೆ ಸರ್ ಇದು ಹಿಂಗಿದೆ, ದಿಸ್ ಇಸ್ ದಿ ಐಡಿಯಾ, ಇದು ಅವ್ರದ್ದು ಸೂಪರ್ ಅಂತ ಒಂದು ಅಂದ್ರೆ ಅವ್ರದ್ದು ಒಂದು SMS ಲ್ಯಾಂಗ್ವೇಜ್ ಇದೆ, ಅದಂದ್ರೆ ಇದು ಈಸ್ ಇಮಿಡಿಯೇಟ್ಲಿ ಲವ್ಡ್ ಇಟ್ ಅಂತ. ನೈಸ್ ಅಂದ್ರೆ ಇನ್ನೊಂಚೂರ್ ಬೆಟ್ರ್ ಆಕ್ಚುಲಿ ಇಲ್ಲ ಅನ್ನೋ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ, ಹಿಂಗ್ ಮಾಡಿ ಅಂತ ಮಾಡಿ. there is a problem ಅಲ್ವಾ, ಕನ್ಫ್ಯೂಸ್ ಹಿಮ್ ಆರ್ ಕನ್ವಿನ್ಸ್ ಹಿಮ್ ಅಂತ. ಯು ಕ್ಯಾನ್ ಕನ್ಫ್ಯೂಸ್ ಹಿಮ್, ಅದಂತ ಪರ್ಫೆಕ್ಟ್ Correct. It's nice. ಬಿಕಾಸ್ he knows that. ಸೊ ಏನೋ ನಿಮ್ಗೆ ಗೊತ್ತಿಲ್ಲ, ನಾನು ಕನ್ಫ್ಯೂಸ್ ಮಾಡ್ಬೋದು ನಿಮ್ಮನ್ನ ಅಥವಾ ಕನ್ವಿನ್ಸ್ ಮಾಡ್ಬೇಕು. ಸೊ ನಿಮ್ಗೆ ನನ್ಗೆ ಗೊತ್ತಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ. ಸೊ ಹಂಗಲ್ಲ ಅವರು. ಸೊ he knows everything. So that's why we have to convince him only. You can't, ನಾವು ಕನ್ಫ್ಯೂಸ್ ಆಗ್ತೀವಿ ಬಟ್ we have to convince him. ಒಂದೊಂದ್ಸತಿ ರಿಯಾಕ್ಷನ್ ಇರಲ್ಲ ಅವ್ರ ಮುಖದಲ್ಲಿ. ಹಿಂಗ್ ಅವ್ರಿಗೆ ಈಸಿಯಾಗಿ ಕಂಡುಹಿಡ್ಬಿಡ್ತಾರೆ. ನಾವ್ ಏನ್ ಓಡ್ತಾ ಇದೆ ತಲೆಯಲ್ಲಿ ನಾವು ಕುತ್ಕೊಂಡು ಗೆಸ್ ಮಾಡ್ಬೇಕು. ಥಿಂಕ್ ಅಬೌಟ್ ಇಟ್, ಯೋಚನೆ ಮಾಡಿ ಆಮೇಲೆ ಹೇಳ್ಕೊಂಬ. ಬಿಕಾಸ್ ಇನಿಷಿಯಲ್ ಡೇಸ್ ಈ ಹ್ಯಾಡ್ ಸ್ಟ್ರಗಲ್ ಅಲ್ವಾ, ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಮಾಡ್ಬೇಕಾದ್ರೆ ಅದು ಸಂಚಿತ್ ಅವ್ರಿಗೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರೆ ಪ್ರಾಬಬ್ಲಿ. ಅಂಡ್ ನಿಮ್ಮ ಒಂದೊಂದು ಕಾನ್ವರ್ಸೇಷನ್ಸ್ ಅಲ್ಲಿ ಮ್ಯಾಂಗೋ ಪಚ್ಚ ಶುರುವಾಗೋದಕ್ಕಿಂತ ಮುಂಚೆ ಇದ್ದವ್ರ ಕಾನ್ಫಿಡೆನ್ಸ್ ಲೆವೆಲ್ಗೂ ಈಗ ಇಟ್ ಈಸ್ ಎಟ್ ಟು ರಿಲೀಸ್ 5ನೇ ಜೂನ್ಗೆ ರಿಲೀಸ್ ಆಗ್ತದೆ. ಸೊ ಈಗ ಹೌ ಕಾನ್ಫಿಡೆಂಟ್ ಈಸ್ ಕಿಚ್ಚ ಸರ್? He's been confident from day one. ಕತೆ ಕೇಳಿ ಆಮೇಲೆ he is also very happy that I'm on board. He is very encouraging like that. ಮಾಡು, ನೀನು ಮಾಡು, ನಿಂಗೆ ಏನ್ ಅನ್ಸುತ್ತೋ ನೀನ್ ಮಾಡು, ಆಮೇಲೆ ನೀವುಗಳೇ ಕಲಿಬೇಕು. ಸೊ he doesn't mollycoddle us. ಎಲ್ಲದಕ್ಕೂ ಅವ್ರ ಮುಂದೆ ಬಂದು ಪ್ರೊಟೆಕ್ಟಿವ್ ಆಗಿ ನಿಂತ್ಕೊಳ್ಳೋದು ಅವೆಲ್ಲ ಮಾಡಲ್ಲ. ನಾವು ಮತ್ತೆ ಕಲಿಯೋದೇ ಅಲ್ವಾ. ಸೊ when we really start, ನಮಗೆ ಬೇರೆ ದಾರಿನೇ ತೋಚಲ್ಲ ಅಂದಾಗ he will come and he'll give his suggestions ಅಷ್ಟೇ. ಸೊ ಫೈನಲಿ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ಇನ್ ಮ್ಯಾಂಗೋ ಪಚ್ಚ. ಇವತ್ತಿಗೂ ಅದು ನಿಮಗೆ ವಾವ್ ಅಂತ ಅನ್ಸುತ್ತೆ ಅಥವಾ ನಿಮ್ಮ ತಲೆಯಲ್ಲಿ ನಿದ್ದೆಯಿಂದ ಎದ್ರು ಅದು ಕಾಡುತ್ತೆ ಅಬೌಟ್ ಮ್ಯಾಂಗೋ ಪಚ್ಚ ಅಂದ್ರೆ ವಾಟ್ ಇಸ್ ಇಟ್? For me it's the last shot of the film. Like that really stays in my mind. Very unexpected ending and really stays with me. ಓಕೆ, ಕಾಡಿದೆ ನಿಮಗೆ. There are so many, but ನೀವು ಪಿಕ್ ಮಾಡಕ್ಕಿಲ್ಲ. ಸಡನ್ ಆಗಿ ಫಸ್ಟ್ ಬರೋದು ಅದು ಉಳಿಯುತ್ತೆ ಮನಸ್ಸಲ್ಲಿ. ನನಗೆ ಸಂಚಿತ್ ಮತ್ತೆ ಎಲ್ಲ ಪಾತ್ರಗಳು ಆಮೇಲೆ ಮೈಸೂರು ಸಿನಿಮಾನೇ ಖಡಕ್. ಬಟ್ ಆ ಖಡಕ್ ಮೂಮೆಂಟ್ ಇನ್ ದ ಫಿಲ್ಮ್ ಫಾರ್ ಮೀ ಇಸ್ ವೆನ್ ದ ಟೈಟಲ್ ಮ್ಯಾಂಗೋ ಪಚ್ಚ ಅಪಿಯರ್ಸ್ ಆನ್ ದ ಸ್ಕ್ರೀನ್. ಅದನ್ನ ನೀವು ಸಿನಿಮಾ ನೋಡ್ಬೇಕು. ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್. ಓಕೆ, ಮೈ ಮೋಸ್ಟ್ ಫೇವರೆಟ್ ಮೂಮೆಂಟ್. ಅಂದ್ರೆ ಅದು ಫಾರ್ ಮೀ ಇಟ್ ಗೇವ್ ಗೂಸ್ ಬಂಪ್ಸ್. ಅಂದ್ರೆ ಆ ಸೀನು, ಮ್ಯೂಸಿಕ್, ಅದು ಮ್ಯಾಂಗೋ ಪಚ್ಚ ಬಂದಾಗ ಅಲ್ಲಿ ಅಂಡ್ ಆ ಸಂಚಿತ್ ಬಾಡಿ ಲ್ಯಾಂಗ್ವೇಜ್ ಆಟಿಟ್ಯೂಡ್ ಅಲ್ಲಿ. ಸೊ ನನಗೆ ಅದಿತ್ತು. ಐ ಹೋಪ್ಫುಲಿ ಜನ ಆಲ್ಸೋ ವಿಲ್ ಬಿ ಆಸ್ ಎಕ್ಸೈಟೆಡ್ ಆಸ್ ಐ ವಾಸ್ ವೆನ್ ಐ ಸಾ ದಟ್. ಸೊ ಫೈನಲಿ ಸಿನಿಮಾ ಇದೆ 5ನೇ ತಾರೀಕು ಜೂನ್ ರಿಲೀಸ್ ಆಗ್ತದೆ. ಕೊನೆದಾಗ ನಮ್ಮ ಆಡಿಯನ್ಸ್ಗೆ ಎದುರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್. ಬನ್ನಿ ಚಿತ್ರಮಂದಿರಕ್ಕೆ, ನೀವು ಖಂಡಿತ ಇಷ್ಟಪಡ್ತೀರಾ. ಆ ಒಂದು ದೊಡ್ಡ ಭರವಸೆ ಇದೆ ನಮಗೆ. ಸೇಮ್ ಅಂದ್ರೆ ಆಲ್ ದ ನಮ್ಮ 3 ಜನದ್ದು ಅವ್ರೊಬ್ರೆ ಹೇಳಿದ್ರು ಖಡಕ್ ಮಾಲ್ ಪಕ್ಕ ಫಾರ್ ಶೂರ್ 100%. ಖಡಕ್ ಮಾಲ್ ಜೂನ್ 5ಕ್ಕೆ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಖಡಕ್ ಸಿನಿಮಾ ಅವ್ರಿಗೆ ಥ್ಯಾಂಕ್ ಯು. ಅಂಡ್ ವೆರಿ ಆಲ್ ದ ಬೆಸ್ಟ್. ಇದೇ ತರ ಕೊಲಾಬರೇಷನ್ಸ್ ತುಂಬಾ ಆಗ್ತಿರ್ಲಿ ಅಂಡ್ ಕನ್ನಡ ಫಿಲ್ಮ್ ಕಮ್ಯುನಿಟಿ ತುಂಬಾ ಚೆನ್ನಾಗಿ ಬೆಳೀತಾ ಇರ್ಲಿ. ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಮತ್ತೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಿ. ಕೀಪ್ ಅಸ್ ಎಂಗೇಜಿಂಗ್, ಎಂಟರ್ಟೈನಿಂಗ್ ಎಲ್ಲರೂ ಮಾಡ್ತೀರಿ. ಅಂಡ್ ನೀವಾಗಲೇ ಹೇಳಿದಾಗೆ ಸ್ಟ್ಯಾಂಡರ್ಡ್ಸ್ ಆಫ್ ಫಿಲ್ಮ್ ನಮ್ಮ ಚಿತ್ರರಂಗದ್ದು ತುಂಬಾ ಮೇಲೆ ಹೋಗ್ತಾ ಇರ್ಲಿ. ನಾವು ಅದನ್ನ ಸೆಲೆಬ್ರೇಟ್ ಮಾಡೋ ತರ ಆಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಸಪೋರ್ಟು ನಮ್ಗೆ ಇರ್ಲಿ. ಥ್ಯಾಂಕ್ ಯು.